ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು, ಊಹಾತೀತವಾದ ಪರಮಾತ್ಮನ ನಿಸ್ಸೀಮವಾದ ಕಾರುಣ್ಯ, ಇವುಗಳ ಪ್ರತ್ಯಕ್ಷ ನಿದರ್ಶನ ಅಂತ ಇರುವಂತಹ ಆ ಸಮುದ್ರ ಮಥನದ ಪ್ರಸಂಗ ಹೆಜ್ಜೆ ಹೆಜ್ಜೆಗೆ ದೇವತೆಗಳಿಗೆ ಬೆಂಗಾವಲಾಗಿ ಅವರನ್ನು ರಕ್ಷಣೆ ಮಾಡ್ತಾ ಅವರು ಸಾಧಿಸಬೇಕಾದ ಉದ್ದೇಶವನ್ನು ಸಾಧಿಸುವುದಕ್ಕೆ ಪರಿಪೂರ್ಣವಾದ ಅನುಗ್ರಹವನ್ನು ನಿನ್ನೆ ತಿಳಿದಂತೆ ಪರ್ವತದ ಒಳಗೆ ಕೆಳಗೆ ಮೇಲೆ ವಾಸುಕಿಯಲ್ಲಿ ದೇವತೆಗಳ ಸ್ವರೂಪ, ದೇಹ, ಮನಸ್ಸು, ಪ್ರಯತ್ನ, ಬುದ್ಧಿ, ಶಕ್ತಿ ಇವುಗಳೆಲ್ಲದರಲ್ಲಿ ಪ್ರವಿಷ್ಟನಾಗಿ ಮಥನವನ್ನು ಮಾಡಿಸಿದ. ವಿಷ ಬಂದಾಗಲೂ ವಾಯುದೇವರಿಗೆ ಆಜ್ಞೆ ಮಾಡಿ ಆ ವಿಷವನ್ನೆಲ್ಲ ಪಾನ ಮಾಡಿ ಜೀರ್ಣ ಮಾಡಿಕೊಳ್ಳುವ ಶಕ್ತಿಯನ್ನು ಅವರಿಗೆ ಕೊಟ್ಟು ಅವರಿಂದ ಸಮಗ್ರವಾದ ಜಗತ್ತಿಗೆ ಒಂದು ಕ್ಷೇಮವಾಗುವಂತೆ ಮಾಡಿದ್ದಾನೆ. ರುದ್ರದೇವರಿಂದಲೂ ವಿಷಪಾನವನ್ನು ಮಾಡಿಸಿ ಅವರನ್ನೂ ರಕ್ಷಣೆ ಮಾಡಿ ತನ್ನ ಅಚ್ಯುತ ಅನಂತ ಗೋವಿಂದ ಎಂಬ ನಾಮಗಳ ಸ್ಮರಣೆಯಿಂದ ಅವರಿಗೆ ಬಂದ ಬಾಧೆಯನ್ನು ಪರಿಹರಿಸಿ ಪರಮಾತ್ಮ ಪರಮಾನುಗ್ರಹವನ್ನು ಮಾಡಿದ್ದಾನೆ. ಸಾಧನೆ ಮಾಡುವಾಗ ಗುರಿಯನ್ನು ತಲುಪುವ ಮೊದಲು ಸಾಕಷ್ಟು ಕಷ್ಟ ನಷ್ಟಗಳು ಬರ್ತವೆ. ಆಗ ಮನುಷ್ಯ ನಿರುತ್ಸಾಹವನ್ನು ಹೊಂದದೆ, ನಿರುತ್ಸಾಹನಾಗದೆ ಉತ್ಸಾಹದಿಂದ ಮುಂದೆ ಸಾಗಬೇಕು. ಉದ್ದೇಶ ಸರಿಯಾಗಿದ್ದರೆ, ಪ್ರಾಮಾಣಿಕವಾದ ಪ್ರಯತ್ನ ಇದ್ದರೆ, ಶಾಸ್ತ್ರೀಯವಾದ ಮಾರ್ಗದಲ್ಲಿ ತಾನು ನಡೀತಾ ಇದ್ದರೆ ಒಂದಿಲ್ಲ ಒಂದು ದಿವಸ ತನಗೆ ಯಶಸ್ಸು ಸಿಗತ್ತೆ, ಮಂಗಲ ಆಗತ್ತೆ ಎನ್ನುವಂತಹ ನಂಬಿಕೆ ಇರಬೇಕು. ವಿಷ ಬಂದಿದೆ ಅಂತ ಅಲ್ಲಿಗೆ ಮಥನವನ್ನು ನಿಲ್ಲಿಸಬಹುದಾಗಿತ್ತು. ಅಮೃತ ಬೇಕು ಅಂತ ಮಥನ, ಆದರೆ ಸಿಕ್ಕದ್ದು ವಿಷ. ಯಾಕೆ ನಾವು ಈ ಮಥನ ಮಾಡಬೇಕಿಲ್ಲಿಗೆ, ನಿಲ್ಲಿಸಿಬಿಡೋಣ ಅಂತ ನಿಲ್ಲಿಸಬಹುದಾಗಿತ್ತು. ಪ್ರಾರಬ್ಧ ಮುತ್ತಮ ಜನಾನ ಪರಿತ್ಯಜಂತಿ ಅಂತ ದೊಡ್ಡವರ ಲಕ್ಷಣ. ಪ್ರಾರಂಭ ಮಾಡಿದ ಮೇಲೆ ಅದನ್ನು ಮಧ್ಯಕ್ಕೆ ನಿಲ್ಲಿಸಬಾರದು ಅಂತ. ಅಂಥವರಿಗೇನೆ ವೀರರು ಅಂತ ಕರೀತಾರೆ. ಅಧ್ಯವಸಿತಾಂತಗಾಮಿತ್ವಂ ಶ್ರೀಮನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಶೃಣ್ವೇ ವೀರ ಉಗ್ರಮುಗ್ರಂ ದಮಾಯನ್ನತಿ ಅನ್ಯಮತಿ ನೇನೀಯಮಾನ. ವೀರ ಅನ್ನುವ ಶಬ್ದಕ್ಕೆ ಅರ್ಥ ಹೇಳುವಾಗ ಆರಬ್ಧ ಅಧ್ಯವಸಿತಾಂತಗಾಮಿತ್ವಂ ಅಂತ. ಇನ್ನೂ ಒಂದು ಹೆಜ್ಜೆ ಮುಂದೆ, ಕಾರ್ಯವನ್ನು ಪ್ರಾರಂಭ ಮಾಡಿದ ಮೇಲೆ ಶುಭ ಕಾರ್ಯವಾಗಿದ್ದರೆ ಅದು ಮುಗಿಯುವವರೆಗೆ ಎಷ್ಟೇ ಕಷ್ಟ ಆಗಲಿ ಶ್ರಮ ಆಗಲಿ ಒಂದು ನಿಷ್ಠೆಯಿಂದ ಮಾಡಬೇಕು ಅಂತ. ಅದೇ ನಿಜವಾದ ವೀರ್ಯ. ಪ್ರಾರಂಭ ಮಾಡೋದು ಬಿಟ್ಬಿಡೋದು ಅದು ದೌರ್ಬಲ್ಯದ ಲಕ್ಷಣ. ವೀರರ ಲಕ್ಷಣ ಏನು ಅಂದರೆ ಪ್ರಾರಂಭ ಮಾಡಿದ ಮೇಲೆ ಮುಗಿಸ್ಬೇಕು. ಟೀಕಾಚಾರ್ಯರಂತಾರೆ, ಪ್ರಾರಂಭ ಮಾಡಿದ ಮೇಲೆ ಮುಗಿಸೋದಲ್ಲ, ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅದನ್ನು ಮುಗಿಸ್ಬೇಕು ಅಂತ. ಅಧ್ಯವಸಿತ ಅಂತಗಾಮಿತ್ವಂ ಅಂತ. ಯಾವುದನ್ನು ಮಾಡಬೇಕು ಅಂತ ಒಮ್ಮೆ ಸಂಕಲ್ಪ ಮಾಡಿದರೆ ಅದನ್ನು ಪ್ರಾರಂಭನೂ ಮಾಡಬೇಕು, ಮುಗಿಸಲೂಬೇಕು ಅಂತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಅದು ವೀರ್ಯ. ಅಂತಹ ವೀರನಾದ ಪರಮಾತ್ಮನ ಸನ್ನಿಧಾನ ಇದೆ. ಪರಮಾತ್ಮ ಅಜಿತನಾಮಕನಾಗಿ ಅಲ್ಲಿದ್ದಾನೆ. ಆ ಪರಮಾತ್ಮ ಇವರೆಲ್ಲರಲ್ಲಿ ಪ್ರವೇಶ ಮಾಡಿದ್ದಾನೆ.
ವೀರನಾದ ಪರಮಾತ್ಮನ ಪ್ರವೇಶ ಇವರಲ್ಲಾಗಿದೆ, ದೇವಾಸುರರಲ್ಲಿ. ಸ್ವಯಂ ಪರಮಾತ್ಮ ಅಲ್ಲಿ ನಿಂತಿದ್ದಾನೆ ವೀರನಾಗಿ. ಅಂದ ಮೇಲೆ ಆ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಇದೊಂದು ದೊಡ್ಡ ಸಂದೇಶ ದೇವತೆಗಳಿಂದ ನಮಗೆ ಸಿಗತ್ತೆ. ಶುಭ ಕಾರ್ಯವನ್ನು ಮಾಡುವಾಗ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಆದರೆ ಕೊನೆಯಲ್ಲಿ ದುಃಖ ಇರುತ್ತದೆ. ಇದು ಹಾಗಲ್ಲ, ವಿಪರೀತ ಇದು. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಸಾತ್ವಿಕವಾದ ಕಾರ್ಯ ಅಂದರೆ ಹೇಗಿರುತ್ತೆ ಅಂದರೆ ಮೊದಲು ಕಷ್ಟ ಇರುತ್ತೆ, ಮುಂದೆ ಸುಖ ಇರುತ್ತೆ. ಆ ಸುಖ ಶಾಶ್ವತವಾಗಿ ಸ್ಥಿರವಾಗಿ ಇರುತ್ತೆ. ಮೊದಲು ವಿಷ ಬಂದರೂ ಕೊನೆಗೆ ಅಮೃತ ಬಂದಂತೆ ಜೀವನದಲ್ಲಿ ಮೊದಲು ಕಷ್ಟ ಅನಿಸುತ್ತೆ. ವ್ರತ ನಿಯಮ ಉಪವಾಸಗಳು ಕಷ್ಟ ಅಂತ ಅನ್ನಿಸ್ತದೆ, ಅಧ್ಯಯನ ಮಾಡುವುದು ಕಷ್ಟ ಅಂತ ಅನ್ನಿಸ್ತದೆ. ಆದರೆ ಜ್ಞಾನ ಬಂದ ಮೇಲೆ ಆ ಜ್ಞಾನದ ಬೆಲೆ ಗೊತ್ತಾದರೆ ಆಗುವ ಆನಂದವೇ ಬಹಳ ವಿಲಕ್ಷಣ, ಅದು ಅಮೃತದಂತೆ ಇದ್ದದ್ದು. ಅಧ್ಯಯನ ಮಾಡುವಾಗ ಎಷ್ಟೇ ಶ್ರಮವಾಗಲಿ ಅಥವಾ ಧರ್ಮವನ್ನು ಮಾಡುವುದಕ್ಕೆ ಬೇಕಾದಷ್ಟು ದೈಹಿಕವಾದ ಆಯಾಸ ಆಗಬಹುದು ಅಂತ ಹೇಳಿ ಧರ್ಮ ಮಾರ್ಗದಿಂದ ಜ್ಞಾನ ಮಾರ್ಗದಿಂದ ದೂರನಾಗಬಾರದು. ಮೊದಲು ವಿಷದಂತೆ ಕಷ್ಟಗಳು ಕಾಣಿಸಿಕೊಂಡರೂ ಮುಂದೆ ಅಮೃತದಂತಹ ಸುಖ ಸಿಗುವುದರಲ್ಲಿ ಸಂಶಯವಿಲ್ಲ ಅನ್ನುವ ಒಂದು ನಿರ್ಧಾರದಿಂದ ಮನುಷ್ಯ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಎಂಬ ಸಂದೇಶವನ್ನು ಈ ಅಮೃತ ಮಥನ ನಮಗೆ ನೀಡುತ್ತಾ ಇದೆ. ಒಂದೊಂದಾಗಿ ಅಮೃತ ಮಥನ ಮಾಡುವಾಗ ಮೊದಲು ವಿಷ ಬಂತು. ಅದಂತೂ ಮನುಷ್ಯನನ್ನು ಸಾಯಿಸಿಬಿಡುತ್ತೆ. ಅವನ ದೇಹ ಇಂದ್ರಿಯಗಳೆಲ್ಲ ನಿರ್ವೀರ್ಯವಾಗಿ ಮರಣವನ್ನೇ ಹೊಂದಬೇಕು. ಆಮೇಲೆ ಸುರ ಬಂದಿದೆ, ಮದ್ಯ. ಇದು ಮನುಷ್ಯನನ್ನು ಸಾಯಿಸೋದಿಲ್ಲ, ಭೌತಿಕವಾಗಿ ಮನುಷ್ಯ ಹಾಗೇ ಬದುಕ್ತಾನೆ, ಆದರೆ ನೈತಿಕವಾಗಿ ಹಾಳಾಗಿ ಹೋಗ್ತಾನೆ, ಆರೋಗ್ಯವನ್ನು ಕಳೆದುಕೊಳ್ತಾನೆ. ಭೌತಿಕ ದೇಹ ಹಾಗೇ ಇದ್ದರೂ ಕೂಡ ಆರೋಗ್ಯ ಹಾಳಾಗತ್ತೆ, ನೈತಿಕತೆ ಹಾಳಾಗತ್ತೆ, ಕೀರ್ತಿ ಹಾಳಾಗಿ ಹೋಗ್ತದೆ. ಎರಡು ತರಹದ ಶರೀರಗಳು ಮನುಷ್ಯನಿಗೆ. ಒಂದು ಭೌತಿಕ ಶರೀರ, ಇನ್ನೊಂದು ಯಶಸ್ ಶರೀರ ಅಂತ, ಕೀರ್ತಿ ಶರೀರ ಅಂತ ಇರ್ತದೆ. ಆ ಕೀರ್ತಿ ಶರೀರ ಬಹಳ ದೊಡ್ಡದಿರ್ತದೆ. ಭೌತಿಕ ಶರೀರ ಎಷ್ಟು ದೊಡ್ಡದೋ ಅದಕ್ಕಿಂತ ಬಹಳ ಬಹಳ ದೊಡ್ಡದು ಕೀರ್ತಿ ಶರೀರ. ಶ್ರೀಮದಾಚಾರ್ಯರ ವ್ಯಾಖ್ಯಾನವೇ ಬಹಳ ಅದ್ಭುತ. ಯಶಸ್ಸು ಕೀರ್ತಿ ಇವುಗಳಲ್ಲಿ ವ್ಯತ್ಯಾಸ ಹೇಳ್ತಾರೆ. ಕೀರ್ತಿ ಅಂದರೆ ನೀವು ಬಹಳ ದೊಡ್ಡವರು ದೊಡ್ಡವರು ಅಂತ ಎದುರಿಗೆ ಸ್ತೋತ್ರ ಮಾಡಿದರೆ ಅದು ಕೀರ್ತಿ, ಕೀರ್ತನ. ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಎದುರಿಗೆ ಸ್ತೋತ್ರ ಮಾಡಿದರೆ ಅದು ಕೀರ್ತಿ. ಎರಡನ್ನೂ ವ್ಯವಹಾರದಲ್ಲಿ ಕಲಬರಕೆ ಮಾಡಿ ಪ್ರಯೋಗ ಮಾಡುವುದುಂಟು, ಅದು ಬೇರೆ. ಆದರೆ ಶ್ರೀಮದಾಚಾರ್ಯರು ಶಬ್ದದ ಮೂಲವನ್ನು ತಿಳಿಸಿಕೊಡ್ತಾರೆ. ಯಶಸ್ಸು ಅಂದರೆ ಯಾತಿ ಇತಿ ಯಶಃ, ಎಲ್ಲ ದಿಕ್ಕುಗಳಲ್ಲಿ ಹರಡುವುದಿದೆಯಲ್ಲ ಅದು ಯಶಸ್ಸು. ಮನುಷ್ಯನ ಸತ್ಕರ್ಮಗಳಿಂದ ಎಲ್ಲ ಕಡೆಗೆ ಅವನ ವಾರ್ತೆ, ಅವನ ಹೆಸರು, ಅವನ ಗುಣಗಳು ಹರಡ್ತವಲ್ಲ, ಅದು ಯಶಸ್ಸು. ಅದೊಂದು ದೊಡ್ಡ ಶರೀರ. ಆ ಶರೀರ ಎಷ್ಟು ದೊಡ್ಡದಾಗಬಹುದು? ಎಲ್ಲಿಯವರೆಗೆ ಯಶಸ್ಸು ಹರಡುತ್ತೋ ಅಷ್ಟು ದೊಡ್ಡದು. ಇಡೀ ಭಾರತದ ಸುತ್ತೆಲ್ಲ ಇವನ ಯಶಸ್ಸು ಹರಡಿದರೆ ಅಷ್ಟು ದೊಡ್ಡ ಶರೀರ ಇದ್ದ ಹಾಗೆ. ಅಕ್ಕಪಕ್ಕದ ಮನೆಯವರಿಗೆ ಯಾರು ಒಂದು ಗೊತ್ತಿರೋಂಗಿಲ್ಲ, ಅವ್ರು ಯಾರೋ ಇದ್ದಾರೆ, ಯಾರು ಅಷ್ಟು ಪರಿಚಯ ಇಲ್ಲ ಅಂದ್ಬಿಡ್ತಾರೆ. ಯಾಕೆಂದ್ರೆ ಅವನು ಒಬ್ಬರಿಗೆ ಒಂದು ದಿವಸ ಉಪಕಾರ ಮಾಡಿಲ್ಲ, ಒಬ್ಬರನ್ನು ನೋಡಿದರೆ ನಕ್ಕಿಲ್ಲ, ಪ್ರೀತಿಯಿಂದ ಮಾತನಾಡಿಸಿಲ್ಲ. ಹೀಗಾಗಿ ಅವನ ಹೆಸರು ಯಾರಿಗೂ ಗೊತ್ತಿಲ್ಲ, ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಬಹಳ ಕೃಶ. ಆದರೆ ಯಾವ ವ್ಯಕ್ತಿ ನೂರಾರು ಜನರಿಗೆ ಉಪಕಾರ ಮಾಡಿದ್ದಾನೆ, ಎಲ್ಲರ ಬಾಯಿಯಲ್ಲಿ ಅವನ ಹೆಸರಿದೆ.
ಪ್ರಾಯ ಮಂದ್ರದ್ಯುಮ್ನ ರಾಜ ಸ್ವರ್ಗದಲ್ಲಿ ಅವನ ಸುಖವಾಗಿದ್ದ. ನೀನು ಪುಣ್ಯ ಎಲ್ಲ ಆಯಿತು, ಇನ್ನು ಮತ್ತೆ ಭೂಲೋಕಕ್ಕೆ ಹೋಗಬೇಕು ಅಂದರೆ ಅವನಿಗೆ ಏನು ಆನಂದದಿಂದ ಇದ್ದಕ್ಕಿದ್ದ ಹಾಗೆ ಮತ್ತೆ ಭೂಮಿಗೆ ಹೋಗಬೇಕು ಅಂದರೆ ಕಷ್ಟ ಆಯ್ತು ಅವನಿಗೆ. ಒಂದೇ ಹೇಳಿದ ಇಂದ್ರ, ನೋಡಪ್ಪ, ನನಗೆ ನೀನು ಕಳಿಸ್ಬೇಕು ಅಂತಿಲ್ಲ, ನಿನ್ನ ಹೆಸರನ್ನ ಹೇಳಿಕೊಂಡ ಒಬ್ಬ ವ್ಯಕ್ತಿ ಭೂಮಿಯಲ್ಲಿದ್ದಾನೆ ಅಂದ್ರೆ ತೋರಿಸು. ನೀನು ದಾನ ಮಾಡಿದ್ದು, ಯಜ್ಞ ಮಾಡಿದ್ದು, ಏನೋ ಒಂದು, ಹೌದು ಹೀಗೊಬ್ಬ ರಾಜ ಇದ್ದ, ಅವನು ಈ ರೀತಿ ದಾನ ಮಾಡಿದ ಅಂತ ಹೇಳೋ ವ್ಯಕ್ತಿ ಅಷ್ಟೊತ್ತಿಗೆ ಎಷ್ಟೋ ವರ್ಷಗಳು ಕಳೆದು ಹೋಗಿತ್ತು. ಆ ಒಬ್ಬ ಯಾರಾದರೂ ನಿನ್ನ ಬಗ್ಗೆ ಹೇಳಿದ, ನಿನ್ನ ಯಶಸ್ಸು ಎಲ್ಲಿಯಾದರೂ ಇದ್ದರೆ ಮತ್ತೆ ನಿನಗೆ ಸ್ವರ್ಗದಲ್ಲಿ ಕಂಟಿನ್ಯೂಯೇಷನ್ ಸಿಗತ್ತೆ, ಹುಡ್ಕೊಂಡು ಬಾ ಅಂತ. ಕಥೆಯೆಲ್ಲ ಬಹಳ ಇದೆ, ಇರಲಿ. ಹೇಳೋ ತಾತ್ಪರ್ಯ ಅದು ಆ ಮನುಷ್ಯನಿಗೆ ಒಂದು ರೀತಿಯಲ್ಲಿ ವಿಶಿಷ್ಟವಾದ ಸ್ವರ್ಗದ ಸುಖವನ್ನು ಕೊಡುವುದಕ್ಕೆ ಅವನು ಮಾಡಿದಂತಹ ಪುಣ್ಯದ ಯಶಸ್ಸು ಇದು ಕಾರಣ. ಈ ರೀತಿಯಾದ ಏಕಾಂತ ವಿಧ್ವಂಸಿಷು ಮದ್ವಿಧಾನಾಂ ಪಿಂಡೇಶ್ವನಸ್ಥಾ ಖಲು ಭೌತಿಕೇಶು ಯಶಶರೀರೇ ಭವಮೇ ದಯಾಲುಹು. ಕಾಳಿದಾಸ ಹೇಳ್ತಾನೆ, ಯಶಶರೀರ ಭೌತಿಕ ಶರೀರ ಅಂತ. ಈ ಭೌತಿಕ ಶರೀರ ಏನು ಮಾಡಿದರೂ ಒಂದು ದಿವಸ ಬೀಳೋದೆ, ಆದರೆ ಯಶಶರೀರ ಇದು ಸ್ಥಿರವಾಗಿ ಉಳಿಯುವುದಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಎಂತೆಂತಹ ಎಷ್ಟೋ ಲಕ್ಷ ಲಕ್ಷ ವರ್ಷಗಳು ಉರುಳಿದರೂ, ಯುಗಗಳು ಉರುಳಿದರೂ ಆ ರಾಜರುಗಳ ಹೆಸರನ್ನು ಇಂದಿಗೂ ನಾವು ನೆನೆಸ್ತೇವೆ, ಋಷಿಗಳ ಹೆಸರನ್ನು ನೆನೆಸ್ತೇವೆ ಅಂದರೆ ಅದು ಎಷ್ಟು ಶಾಶ್ವತ. ಅಂತಹ ಯಶಶರೀರಗಳಿರತ್ತೆ. ಆ ತರಹದ ಯಶಶರೀರದ ಕಡೆಗೆ ನಮಗೆ ಗಮನ ಇರಬೇಕು, ಈ ಭೌತಿಕ ಶರೀರದ ಕಡೆಗೆ ಮಾತ್ರ ಗಮನ ಇರಬಾರದು. ಅಂತಹ ಸ್ಥಿರವಾದ ಯಶಸ್ಸು ಸಿಗುವಂತಹ ಪುಣ್ಯದ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ಎಷ್ಟೇ ಕಷ್ಟವಾದರೂ ಅದನ್ನು ಸಹನೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ನಮಗಿಲ್ಲಿ ಕೊಡ್ತಾರೆ. ಮುಂದೆ ಸುರ ಮದ್ಯ ಯಶಶರೀರವನ್ನು ಹಾಳು ಮಾಡುತ್ತೆ, ಅದು ಬರೀ ಭೌತಿಕ ಶರೀರವನ್ನು ಹಾಳು ಮಾಡೋದಿಲ್ಲ. ಅಂತಹ ಸುರಾಪಾನ ಮಾಡಬಾರದು. ಆ ಸುರಾವನ್ನು ವಿಚಿತ್ರ ನೋಡಿ, ಸುರರು ಸುರ ತೆಗೆದುಕೊಳ್ಳಲಿಲ್ಲ, ಹೆಸರು ಸುರ, ಆದರೆ ಅವರು ಸುರಾಪಾನ ಮಾಡಲಿಲ್ಲ, ಸುರ ಬೇಕು ಅಂತರಲಿಲ್ಲ. ಹೆಸರು ನೋಡಿದರೆ ಅಸುರ, ಸುರಾನೇ ಕುಡಿಯದೇ ಇದ್ದವರು ಅಂತ ನೋಡ್ಲಿಕ್ಕೆ ಅನಿಸ್ತದೆ, ಆದರೆ ಅವರೇ ಸುರಾವನ್ನ ಆಗ್ರಹದಿಂದ ತೆಗೆದುಕೊಂಡಿದ್ದಾರೆ. ಈ ಕೆಟ್ಟ ಕೆಲಸ ಮಾಡೋರು ಹಾಗೆ, ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅಂತ ತೋರಿಸ್ತಾರೆ ಜಗತ್ತಿಗೆ. ಇರೋದೆಲ್ಲ ದುಷ್ಟತನ ಅವರಲ್ಲೇ ಇರುತ್ತೆ. ಆ ರೀತಿ ಇದೆ ಇದು. ಶ್ರೀಮದಾಚಾರ್ಯರು ಹಾಗೆ ಜೋಡಿಸಿದ್ದಾರೆ. ಸುರಾಭವತ್ತಾಂ ಅಸುರಾ ಅವಾಪು. ದೈತ್ಯ ಅನ್ನಲಿಲ್ಲ, ಅಸುರಾ ಅವಾಪು. ಹೆಸರಿಗೆ ಅಸುರರು, ಆದರೆ ಸುರಾವನ್ನ ಆರಿಸಿಕೊಂಡಿದ್ದಾರೆ. ಹಾಗಾದರೆ ಇವರಿಗೆ ಅಸುರ ಅಂತ ಯಾಕೆ ಕರೀತಾರೆ? ಅದು ಬೇರೆ ಕಾರಣ. ಸುರ ವಿರೋಧಿಗಳು, ದೇವತೆಗಳ ವಿರೋಧಿಗಳು ಅನ್ನುವುದಕ್ಕೆ ಅಸುರರು. ಸುರಾಪಾನ ಮಾಡದೇ ಇದ್ದವರು ಅನ್ನುವುದಕ್ಕಾಗಿ ಅಸುರರಲ್ಲ ಅವರು, ಸುರರ ವಿರೋಧಿಗಳು. ಇನ್ನೊಂದು ಅಸು ಅಂದರೆ ಇಂದ್ರಿಯಗಳು. ಅಸುಷು ರಮಂತೆ ಇತಿ ಅಸುರಾಹ. ಇಂದ್ರಿಯಗಳಲ್ಲಿಯೇ ಆಸಕ್ತರಾದವರು, ಭೋಗದಲ್ಲೇ ಆಸಕ್ತರಾದವರು, ತ್ಯಾಗದಲ್ಲಿ ಆಸಕ್ತರಾದವರಲ್ಲ. ಆದ್ದರಿಂದ ಅವರಿಗೆ ಅಸುರ ಎಂಬುದಾಗಿ ಕರೀತಾರೆ. ಆ ರೀತಿ ಮನುಷ್ಯ ಅಸುರ ಆಗಬಾರದು, ಅಸುರ ಆಗಬೇಕು. ಏನು ಹಾಗಂದ್ರೆ, ಅಸು ಅಂದರೆ ಇಂದ್ರಿಯಗಳು. ಅಸುರ ಆಗಬಾರದು, ಇಂದ್ರಿಯಗಳಲ್ಲಿ ಆಸಕ್ತರಾಗಬಾರದು, ಆದರೆ ಅಸುರರಾಗಬೇಕು. ಅಸು ಅಂದರೆ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರಲ್ಲಿ ಆಸಕ್ತರಾಗಬೇಕು. ರತಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿ ರತಃ. ಇದೇ ಧಾತುವನ್ನು ಪ್ರಯೋಗ ಮಾಡಿದ್ದಾರೆ. ಅಸು ರಥ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳು ಬರುತ್ತಾರೆ. ಜನರೆಲ್ಲ ಹೇಗಿದ್ದಾರೆ ಅಂದರೆ ರತಃ ಪಾಕೆ, ಊಟದಲ್ಲಿ ಆಸಕ್ತರು. ಇವತ್ತೇನು ಅಡಿಗೆ, ನಾಳೆ ನಡಿಗೆ.
ಯಾವಾಗ ವ್ರತ ಮುಗೀತದೆ, ಯಾರಾದರೂ ಈ ವ್ರತ ಪ್ರಾರಂಭ ಮಾಡಿದರು, ಇದೇ ಚರ್ಚೆ. ಹುಳಿ ಖಾರ ಎಲ್ಲ ಯಥೇಚ್ಛವಾಗಿ ಪ್ರಾರಂಭ ಆಯಿತು ಅಂದರೆ ಆಗ ಆನಂದವೇ ಆನಂದ. ರಥಃ ಪಾಕೆ ಇಲ್ಲಿದ್ದವರಲ್ಲ, ಕೆಲವು ಕಡೆಗೆ ಹಾಗಿರ್ತಾರೆ ಜನ. ನೀವೆಲ್ಲ ಶಾಸ್ತ್ರದಲ್ಲಿ ಆಸಕ್ತರು. ಕೆಲವು ಕಡೆಗೆ ಆ ಊರುಗಳಿಗೆ ಹೆಸರಿಲ್ಲ. ರಥಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿ ರಥಃ. ನಿನ್ನ ಪಾಕ ಅಂದರೆ ವಾಯುದೇವರು, ನಿನ್ನ ಮಗ. ಆ ವಾಯುದೇವರಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತ. ವಾಯುದೇವರಲ್ಲಿ ಆಸಕ್ತಿಯನ್ನು ಪಡೆದುಕೊಂಡ್ರೆ ಅಸುರರಾಗಬಾರದು. ಇಂದ್ರಿಯಗಳಲ್ಲಿ, ಭೋಗದಲ್ಲಿ, ಅಡಿಗೆಯಲ್ಲಿ ಆಸಕ್ತರಾಗಬಾರದು. ಅವಶ್ಯವಾಗಿ ರುಚಿಯಾದ, ಶುಚಿಯಾದ, ವಿಹಿತವಾದ ಪಾಕವನ್ನು ತಿನ್ನಲಿಕ್ಕೆ ತಪ್ಪಿಲ್ಲ. ಆದರೆ ವಾಯುದೇವರಲ್ಲಿ ಆಸಕ್ತರಾಗಬೇಕು, ಅಸುರರಾಗಬೇಕು. ಸುರಾಭವತ್ತಾಂ ಅಸುರ ಅವಾಪು. ಅದಾದ ಮೇಲೆ ಇನ್ನೊಂದಿದೆ. ಸುರಾಪಾನ ಮಾಡಬಾರದು ಅನ್ನುವುದಕ್ಕೆ ಎರಡರ್ಥ ಇದೆ. ಒಂದು, ಮದ್ಯಪಾನ ಮಾಡಬಾರದು. ಈ ಶಬ್ದಗಳ ಅರ್ಥ ತಿಳಿಯುವುದರೊಳಗೆ ಸಂದೇಶವನ್ನು ಮರೆಯಬೇಡಿ. ಅನೇಕ ಜನ ಯಾವುದೋ ನಿಮಿತ್ತ ಹೇಳಿ ಸುರಾಪಾನವನ್ನು ಮಾಡ್ತಾರೆ. ಯಾವುದೋ ನಿಮಿತ್ತ ಅಂದರೆ ನಮಗೇನು ಕುಡಿಬೇಕು ಅಂತಿರೋದಿಲ್ಲ. ಹೋದಾಗ ಜೊತೆಗಿದ್ದವರು ಅನಿವಾರ್ಯ, ದಾಕ್ಷಿಣ್ಯ ಆಗತ್ತೆ. ಯಾಕೆ ದಾಕ್ಷಿಣ್ಯ ಆಗತ್ತೆ? ಸರ್ವಥಾ ದಾಕ್ಷಿಣ್ಯ ಮಾಡಬೇಕಾದದ್ದಿಲ್ಲ. ಎಂಥೆಂಥವರು, ಬೇಕಾದಷ್ಟು ಜನರ ದಾಕ್ಷಿಣ್ಯ ಇದ್ದವರು ಕೂಡ ಉಪವಾಸದ ಸಂದರ್ಭ ಇದ್ದರೆ, ನವರಾತ್ರಿಯ ಉಪವಾಸ, ಊಟ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದರೆ, ನಾವು ನವರಾತ್ರಿಯ ಉಪವಾಸವನ್ನು ಮಾಡುತ್ತೇವೆ, ನೀವು ಊಟ ಕೊಟ್ಟರೆ ಊಟ ಮಾಡೋದಿಲ್ಲ ಅಂತ ಹೇಳಿದಂತಹ ದೊಡ್ಡ ಅಧಿಕಾರಿಗಳು ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿ ಇದ್ದಾರವೋ ಇಲ್ವೋ? ಅವರಿಗೆ ದಾಕ್ಷಿಣ್ಯ ಇರಲಿಲ್ವಾ? ಬೇಕಾದಷ್ಟು ಜನರ ದಾಕ್ಷಿಣ್ಯ ಇದೆ. ಮಾಡಬೇಕು ಅಂತ ಮನಸ್ಸಿದ್ರೆ ಎಂಥ ಸ್ಥಾನದಲ್ಲಿದ್ದರೂ ಕೂಡ ಹೌದು, ಪ್ರೀತಿಯಿಂದ ಇರೋಣ. ಯಾವ ಗಾಳಿಯನ್ನು ನೀವು ಕುಡಿತಾ ಇದ್ದೀರಿ, ಅದೇ ಗಾಳಿಯನ್ನು ನಾವು ಸೇವನೆ ಮಾಡ್ತಾ ಇದ್ದೇವೆ. ನಾವಿಬ್ಬರೂ ಮಿತ್ರರು. ಹೇಳ್ಕೊಳ್ಳಿ, ಏಕಾದಶಿ ಇದೆ, ಉಪವಾಸ, ಪಕ್ಕದಲ್ಲಿದ್ದವನು ತಿಂತಾ ಇದ್ದಾನೆ, ನಿಮಗೂ ತಿನ್ನಬೇಕು ಅಂತ ಆಗ್ರಹ ಮಾಡ್ತಾನೆ. ನಾವಿಬ್ಬರೂ ಒಂದನ್ನೇ ತಿನ್ನೋಣ, ಒಂದನ್ನೇ ಕುಡಿಯೋಣ. ಏನು ಕುಡಿಯೋದು? ಗಾಳಿ. ನೀನು ಗಾಳಿ ಕುಡಿತಾ ಇದ್ದಿ, ನಾವು ಗಾಳಿ ಕುಡಿತಾ ಇದ್ದೇವೆ. ನಮ್ಮಿಬ್ಬರ ಮೈತ್ರಿಗೆ ಏನು ತೊಂದರೆ ಇಲ್ಲ. ಏಕಾದಶಿ ದಿವಸ ಹೇಳಲಿಕ್ಕೆ ಏನು ತಪ್ಪು? ಮಾರಿ ಮೇಲೆ ಹೊಡೆದು ಜಗಳಾಡಿ ಗೆಳತನ ಬಿಟ್ಕೊಡ್ರಿ ಅಂತ ನಾವು ಹೇಳೋದಿಲ್ಲ. ನೀನೇನಾದರೂ ತಿನ್ನಪ್ಪ, ನೀನು ಉಪವಾಸ ಮಾಡಿದರೆ ಬಹಳ ಸಂತೋಷ, ಇಲ್ಲ ಅಂದರೆ ಒಂದು ಮಾಡೋಣ, ಇಬ್ಬರು ಗಾಳಿ ಕುಡಿಯೋಣ ಅಂತ ಹೇಳಿ. ಅದಕ್ಕೆ ಏಕಾದಶಿ ಬಿಡೋ ಕಾರಣ ಇಲ್ಲ, ಮದ್ಯಪಾನ ಮಾಡೋ ಕಾರಣ ಇಲ್ಲ. ಏಕಕಾಲಕ್ಕೆ ಕುಡಿಬೇಕು ತಾನೆ. ನಿನ್ನ ಲೋಟದಲ್ಲಿ ಮದ್ಯ ಇರಲಿ, ನನ್ನ ಲೋಟದಲ್ಲಿ ನೀರಿರುತ್ತದೆ, ಹಾಲಿರುತ್ತದೆ. ಕುಡಿಯುವಾಗ ಜೊತೆಗೆ ಕುಡಿಯೋಣ, ಅದು ತಾನೇ ಮೈತ್ರಿ. ಎಲ್ಲ ಒಂದೇ ಥರ ಇರಬೇಕು ಅಂದ್ರೆ ಅವನು ಕರಿ ಇರ್ತಾನೆ, ನೀವು ಕೆಂಪಿರ್ತೀರಿ, ಏನು ಮಾಡ್ತೀರಿ? ಡಾಂಬರ್ ಹಚ್ಕೋತೀರಾ? ಅದೇಗೆ ಸಾಧ್ಯ? ಮೈತ್ರಿ ಅಂದರೆ ಪ್ರೇಮ ಇರಬೇಕು. ಎಲ್ಲ ಒಂದೇ ಥರ. ಎಷ್ಟು ಸಾಧ್ಯವೋ ಅಷ್ಟು ಒಂದೇ ಥರ. ಅವನ ಕೈಯಲ್ಲಿ ಲೋಟ, ನಿಮ್ಮ ಕೈಯಲ್ಲಿ ಲೋಟ. ಅಲ್ಲಿಯೂ ಪಾನೀಯ, ನಿಮ್ಮಲ್ಲಿಯೂ ಪಾನೀಯ. ಅಲ್ಲಿ ಮದ್ಯ, ನಿಮ್ಮಲ್ಲಿ ಹಾಲು. ವ್ಯತ್ಯಾಸ ಇರಲಿ. ಆದರೆ ದಾಕ್ಷಿಣ್ಯಕ್ಕೆ ಬಿದ್ದು ಮಹಾಭಾರತ ಎಷ್ಟು ಕಡೆಗೆ ಹೇಳುತ್ತೆ ಅಂದರೆ, ಇವತ್ತಿನ ವಿಜ್ಞಾನವೇ ಹೇಳುತ್ತದೆ, ನಾನಾ ವಿಧವಾದ ಅನಾರೋಗ್ಯಗಳಿಗೆ ಮದ್ಯಪಾನ, ಧೂಮ್ರಪಾನಗಳು ಕಾರಣ ಆಗ್ತದೆ. ನಾನಾ ರೀತಿಯ ಅನಾರೋಗ್ಯ, ಕ್ಯಾನ್ಸರ್ ಆಗಬಹುದು, ಲಂಗ್ಸ್ ಹಾಳಾಗಿ ಹೋಗ್ತದೆ, ಲಿವರ್ ಕೆಡ್ತದೆ, ಒಂದೇ ಎರಡೇ ಅನೇಕ ರೋಗಗಳಿಗೆ ಬಲಿಯಾಗ್ತಾನೆ ಈ ಜನ್ಮದಲ್ಲಿ. ಇದನ್ನು ವಿಜ್ಞಾನ ಹೇಳುತ್ತದೆ, ಆಯುರ್ವೇದ ಹೇಳುತ್ತದೆ. ಆದರೆ ಮಹಾಭಾರತ ಹೇಳುತ್ತದೆ ಇಷ್ಟು ಮಾತ್ರ ಅಲ್ಲ, ಜನ್ಮಾಂತರದಲ್ಲಿಯೂ ಆ ಪಾಪ ನಿಮ್ಮನ್ನು ಬಿಡುವುದಿಲ್ಲ. ನಾನಾ ವಿಧವಾದ ಅನಾರೋಗ್ಯಗಳನ್ನು ವೈಜ್ಞಾನಿಕವಾಗಿ ಅಲ್ಲ, ದೇಹ ಬದಲಾಗಿದೆ, ಆದರೆ ಆ ಪಾಪದ ಫಲವಾಗಿ ಜನ್ಮಾಂತರದಲ್ಲಿಯೂ ದುಃಖವನ್ನು ಅನುಭವಿಸ್ತಾನೆ ಅಂತ ಇದೆ. ಭಯ ಆಗ್ತದೆ, ಉದರ ರೋಗ ಆಗ್ತದೆ, ನಾನಾ ವಿಧವಾದ ಸಮಸ್ಯೆಗಳು. ಮಾಂಸಭಕ್ಷಣ ಹಾಗೂ ಮದ್ಯಪಾನ ಇವುಗಳಿಂದ ನಾನಾ ವಿಧವಾದಂತಹ ದೋಷಗಳನ್ನು ಮಹಾಭಾರತ ಹೇಳುತ್ತದೆ, ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಸರ್ವಥಾ ಇದನ್ನೆಲ್ಲ ಸೂಚನೆ ಮಾಡುವ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರು
ಮದ್ಯ ಬಂತು ಅಂತ ಇಷ್ಟೇ ಹೇಳಲಿಲ್ಲ, ಅದನ್ನು ಯಾರು ತಗೊಂಡ್ರು ಅಂತ ಹೇಳಿದರು. ಅಂದರೆ ನೀವಷ್ಟೇ ಎಚ್ಚರದಿಂದ ಇರಿ. ಸುರಾಭವತ್ತಾಂ ಅಸುರಾ ಅವಾಪು, ಅದನ್ನು ಸರ್ವಥಾ ಸೇವನೆ ಮಾಡತಕ್ಕದ್ದಲ್ಲ ಅನ್ನುವುದರ ಸೂಚನೆ. ಇನ್ನೊಂದು ಸುರ ಅಂದರೆ ಸುರ ಹರೇರ್ಗುಣ ಪ್ರೋಕ್ತಾ ತೇ ಮೇ ಸ್ಯುರಿತಿ ಚಿಂತನಂ ಸುರಾಪಾನಮಿತಿ ಪ್ರೋಕ್ತಂ. ಸುರ ಅಂದರೆ ಪರಮಾತ್ಮನ ಗುಣಗಳು. ಸುಷ್ಟು ರಮಯಂತಿ ಇತಿ ಸುರಾಹ, ಜಗತ್ತಿನ ಎಲ್ಲ ಜನರನ್ನ ಆನಂದಪಡಿಸ್ತವೆ. ಭಗವಂತನ ಜ್ಞಾನಾನಂದಾದಿ ಗುಣಗಳನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಸಂಸಾರದ ಬಂಧನವನ್ನು ಪರಿಹಾರ ಮಾಡಿ ನಮ್ಮನ್ನು ಆನಂದದ ಸಾಗರದಲ್ಲಿ ತೇಲಿಸ್ತವೆ ಆ ಪರಮಾತ್ಮನ ಗುಣಗಳು. ಸುಷ್ಟು ರಮಯಂತಿ, ಚೆನ್ನಾಗಿ ಆನಂದವನ್ನು ನಮಗೆ ಕೊಡ್ತವೆ. ನಮಗೆ ಆನಂದ ಸಿಗಬೇಕು ಅಂದರೆ ಪರಮಾತ್ಮನ ಗುಣಗಳ ಧ್ಯಾನ ಮಾಡಬೇಕು. ಆ ಭಗವಂತನ ಗುಣಗಳ ಧ್ಯಾನ ಮಾಡಿದರೇನೆ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಅದರಿಂದ ಮೋಕ್ಷವಾಗತ್ತೆ. ಮೋಕ್ಷದಲ್ಲಿ ಆನಂದ ಸಿಗತ್ತೆ. ಹಾಗಾದರೆ ನಮಗೆ ಆನಂದ ಕೊಟ್ಟದ್ದು ಯಾವುದು? ಭಗವಂತನ ಗುಣಗಳು. ಹಾಗಾಗಿ ಅವುಗಳನ್ನು ಸುರ ಅಂತ ಇರ್ತಾರೆ. ಸುರ ಹರೇರ್ಗುಣ ಪ್ರೋಕ್ತಾ ತೇ ಮೇ ಸ್ಯುರಿತಿ ಚಿಂತನಂ. ಆ ಗುಣಗಳು ನನ್ನಲ್ಲಿವೆ ಅಂತ ಚಿಂತನೆ ಮಾಡಿದರೆ, ಅಥವಾ ದೇವರ ಗುಣವೇ ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟರೂ ಸರಿ, ಇವೆ ಅಂತ ತಿಳ್ಕೊಂಡ್ರೂ ಸರಿ, ಅದು ಸುರಾಪಾನ, ಅದು ನಿಷಿದ್ಧ, ಅದು ಮಹಾನಿಷಿದ್ಧ. ದೇವರ ಸ್ವಾತಂತ್ರ್ಯ, ದೇವರ ಆನಂದ, ದೇವರ ಜ್ಞಾನ, ದೇವರ ಶಕ್ತಿ ಎಂದಿಗೂ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಸರ್ವೋತ್ತಮ, ನಾವೆಲ್ಲ ಅತ್ಯಂತ ಅಧಮರು, ಅಲ್ಪಜ್ಞರು, ಅಲ್ಪಶಕ್ತರು. ಆ ಪರಮಾತ್ಮನ ಜ್ಞಾನದ ಪ್ರತಿಬಿಂಬವಾದ ಜ್ಞಾನ ನನಗಿದೆ. ಆ ಭಗವಂತನ ಆನಂದದ ಪ್ರತಿಬಿಂಬವಾದ ಆನಂದ ನನಗಿದೆ. ಪ್ರತಿಬಿಂಬ ಅಂದರೆ ಅದರ ಅಧೀನ, ಅದರಂತೆ ಇದ್ದದ್ದು ಅದರ ಅಧೀನ. ಅವನ ಆನಂದ ನನಗಿಲ್ಲ, ಅವನ ಜ್ಞಾನ ನನಗಿಲ್ಲ, ಸ್ವಾತಂತ್ರ್ಯ ಅಂತೂ ಇಲ್ಲವೇ ಇಲ್ಲ. ಈ ರೀತಿಯಾಗಿ ತಿಳಿಯಬೇಕೇ ಹೊರತು ನಾನು ಸ್ವತಂತ್ರ ಅಂತ ತಿಳಿದರೆ ಅದು ದೊಡ್ಡ ಸುರಾಪಾನ. ಅಂದರೆ ನೋಡಿ, ಇವತ್ತು ಮನುಷ್ಯ ತತ್ವನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸುವಂತೆ ನಾನೇ ಮಾಡೋದು ಕೆಲಸ, ನಾನೇ ನೋಡೋದು, ನಾನೇ ತಿನ್ನೋದು ಅಂತ ನಾನು ಸ್ವತಂತ್ರ ಅನ್ನುವ ಭಾವನೆ ನನ್ನಲ್ಲಿ ಬಂದರೆ ಪ್ರತಿ ಕ್ಷಣ ಸುರಾಪಾನ ಮಾಡಿದಾಗ, ಮದ್ಯಪಾನ ಮಾಡಿದಾಗ ಲೆಕ್ಕ. ಹಾಗಾದರೆ ದೇವರು ಸ್ವತಂತ್ರ, ನಾನು ಪರತಂತ್ರ ಅನ್ನುವ ತಿಳುವಳಿಕೆ ನಮ್ಮಲ್ಲಿ ಯಾವಾಗಲೂ ಜಾಗರೂಕವಾಗಿದ್ದರೆ ಮಾತ್ರ ನಿಜವಾದ ಅರ್ಥದಲ್ಲಿ ನಾವು ಸದಾಚಾರಿಗಳಾಗ್ತೇವೆ. ಆ ಮದ್ಯಪಾನ ಬಿಟ್ಟರೆ ಸಾಲದು, ಈ ಸುರಾಪಾನವನ್ನು ಬಿಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಆಮೇಲೆ ಉಚ್ಚೈಶ್ರವಸ್ ಎಂಬಂತಹ ಕುದುರೆ ಬಂದಿದೆ. ಉಚ್ಚೈಶ್ರವಸ್, ಎಲ್ಲ ಕುದುರೆಗಳಲ್ಲಿ ಉಚ್ಚೈಶ್ರವಸ್ ಅನ್ನುವ ಕುದುರೆ ಬಹಳ ಶ್ರೇಷ್ಠವಾದದ್ದು. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಹೇಳ್ತಾನೆ, ಉಚ್ಚೈಶ್ರವಸಂ ಅಶ್ವಾನಾಂ ವಿದ್ಧಿಮಾಂ ಅಮೃತೋದ್ಭವಂ. ಆ ಸಮುದ್ರ ಮಥನದ ಪ್ರಸಂಗದಲ್ಲಿ ಅಮೃತೋದ್ಭವಂ ಅಂತಾರೆ ಶ್ರೀಮದಾಚಾರ್ಯರು. ನೋಡಿದರೆ ಇನ್ನೂ ಅಮೃತ ಬಂದಿಲ್ಲ, ಆದರೆ ಅಮೃತ ಬರಬೇಕಾದ ಸಂದರ್ಭದಲ್ಲಿ ಮಥನ ಮಾಡುವಾಗ ಮೊದಲು ಬಂದ ಆ ಕುದುರೆ ಅದು ಶ್ರೇಷ್ಠವಾದ ಕುದುರೆ, ಅತೀ ಸುಲಕ್ಷಣವಾದ ಕುದುರೆ. ಆ ಕುದುರೆಯಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ಕೃಷ್ಣ ಹೇಳಿದ್ದಾನೆ ಪರಮಾತ್ಮ. ಯಾಕೆ ಪರಮಾತ್ಮನಿಗೆ ಉಚ್ಚೈಶ್ರವಸ್ ಅಂತ ಕರೀತಾರೆ ಅಂದರೆ, ಶ್ರವಸ್ ಅಂದರೆ ಕೀರ್ತಿ, ಉಚ್ಚೈಶ್ರವ ಅಂದರೆ ಅತ್ಯುತ್ಕೃಷ್ಟವಾದ ಕೀರ್ತಿ ಯಶಸ್ಸು ಪರಮಾತ್ಮನಿಗೆ ಇರೋದರಿಂದ ಅವನಿಗೆ ಉಚ್ಚೈಶ್ರವಾಹ ಅಂತ ಕರೀತಾರೆ. ಏನದ ಅದ್ಭುತವಾದ ಕೀರ್ತಿ! ಅದಕ್ಕೇನು ದೇಶದ ಮಿತಿ ಇದೆಯಾ, ಕಾಲದ ಮಿತಿ ಇದೆಯಾ, ಶಾಸ್ತ್ರಗಳ ಮಿತಿ ಇದೆಯಾ, ವ್ಯಕ್ತಿಗಳ ಮಿತಿ ಇದೆಯಾ? ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತನ ಯಶಸ್ಸು ಕೀರ್ತಿ ಎಲ್ಲ ಕಡೆಗೆ ಹರಡಿದೆ. ಎಲ್ಲ ದೇಶಗಳಲ್ಲಿ ಅನಂತವಾದ ಅವ್ಯಾಕೃತ ಆಕಾಶದೊಳಗೆ ಎಷ್ಟು ಜೀವರಾಶಿಗಳಿದ್ದಾರೆ ಸಜ್ಜನರು ಎಲ್ಲರಿಗೂ ಗೊತ್ತು, ದುರ್ಜನರಿಗೂ ಗೊತ್ತು. ಅವರು ಭಕ್ತಿ ಮಾಡೋದಿಲ್ಲ, ಆದರೆ ಅವರಿಗೂ ದೇವರ ಹೆಸರು ಗೊತ್ತು. ವಿಶೇಷವಾಗಿ ಭಗವದ್ಭಕ್ತರಿಗೆ, ದೇವತೆಗಳಿಗೆ, ಅದರಲ್ಲಿಯೂ ದೇವತೋತ್ತಮರಾದ ವಾಯುದೇವರಿಗೆ, ಮಹಾಲಕ್ಷ್ಮೀ ದೇವಿಗೆ
ಅನಂತ ಅವ್ಯಾಕೃತ ಆಕಾಶದಲ್ಲಿ ವ್ಯಾಪ್ತನಾದ ಪರಮಾತ್ಮನ ಚಿಂತನವನ್ನು ಅವರು ಮಾಡುತ್ತಾರೆ. ಲಕ್ಷ್ಮೀದೇವಿ ತಾನೂ ಇದ್ದು ದೇವರ ಜೊತೆಗೆ ಸಮನ. ದೇವರೆಲ್ಲಿದ್ದಾರೆ ಅಲ್ಲೆಲ್ಲ ಕಡೆಗೆ ಆಕಾಶದಲ್ಲಿ ತಾನಿದ್ದು ಭಗವಂತನ ಗುಣಗಳನ್ನು ತಿಳಿತಾಳೆ, ಆನಂದ ಪಡ್ತಾಳೆ. ಹೀಗಾಗಿ ಪರಮಾತ್ಮನಿಗೆ ಅವನ ಶ್ರವಸ್, ಅವನ ಕೀರ್ತಿಗೆ ದೇಶದ ಮಿತಿ ಇಲ್ಲ, ಕಾಲದ ಮಿತಿ ಇಲ್ಲ. ಎಲ್ಲ ಸಜ್ಜನರು ತಿಳಿತಾರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ವ್ಯಕ್ತಿಗಳ ಮಿತಿ ಇಲ್ಲ. ಅನಂತ ಅನಂತ ಭಕ್ತರು ಭಗವಂತನಿಗೆ ಇದ್ದಾರೆ. ಎನ್ನಂಥ ಭಕ್ತರು ಅನಂತ ನಿನಗುಂಟು, ನಿನ್ನಂಥ ಸ್ವಾಮಿ ನನಗಿಲ್ಲ. ಹಾಗಾಗಿ ದೇಶ ಕಾಲ ವ್ಯಕ್ತಿಗಳ ಸೀಮೆಯನ್ನು ದಾಟಿ ನಿಸ್ಸೀಮವಾದಂತಹ ಕೀರ್ತಿಯನ್ನು ಪಡೆದುಕೊಂಡವನು ಪರಮಾತ್ಮ. ಬರೀ ಎಲ್ಲರಿಗೂ ಗೊತ್ತು ಅಂದ ಮಾತ್ರಕ್ಕೆ ದೊಡ್ಡಸ್ತಿಕೆ ಅಲ್ಲ. ನೀವು ದಡ್ಡ ಅಂತ ಎಲ್ಲರಿಗೂ ಗೊತ್ತಿದ್ರೆ ಅದು ಬಹಳ ದೊಡ್ಡಸ್ತಿಕೆ. ಏನು ಅದು ದೊಡ್ಡಸ್ತಿಕೆ. ಹಾಗಾದರೆ ಉಚ್ಚೈಶ್ರವ, ಸರ್ವೋತ್ತಮ ಅಂತನ್ನುವ ಕೀರ್ತಿ, ಜ್ಞಾನದಲ್ಲಿ ಆನಂದದಲ್ಲಿ ಪ್ರತಿಯೊಂದು ಗುಣಗಳಲ್ಲಿ ಸರ್ವೋತ್ತಮ ಎಂಬ ಕೀರ್ತಿ ಎಲ್ಲ ಕಡೆಗೆ ಹರಡಿದೆ. ಆದ್ದರಿಂದ ಪರಮಾತ್ಮನಿಗೆ ಉಚ್ಚೈಶ್ರವಾಹ ಅಂತ ಕರೀತಾರೆ. ಆ ರೂಪದಿಂದ ಪರಮಾತ್ಮ ಆ ಕುದುರೆಯಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆದರೂ ಪರಮಾತ್ಮ ಆ ಉಚ್ಚೈಶ್ರವಸ್ ಎಂಬಂತಹ ಕುದುರೆಯನ್ನು ಅಸುರರು ಅಪೇಕ್ಷೆ ಪಟ್ಟಾಗ ದೇವತೆಗಳಿಗೆ ಪರಮಾತ್ಮನ ಆದೇಶ ಇತ್ತು ಅನ್ನುವುದಕ್ಕೆ ದೇವತೆಗಳು ಸುಮ್ಮನಿದ್ದಾರೆ, ಅಸುರರೇ ತೆಗೆದುಕೊಂಡಿದ್ದಾರೆ. ಆಮೇಲೆ ಹಾಗಾದರೆ ಭಗವಂತ ಏನು ಮಾಡಿದ ಅಂತ, ಪರಮಾತ್ಮ ಅಸುರರ ಪಕ್ಷದಲ್ಲಿಯೂ ಇದ್ದೇ ಇದ್ದಾನೆ. ಅವರಿಗೆ ಗೆಲುವು ಕೊಡೋದಕ್ಕಲ್ಲ, ಅವರಿಗೆ ಸೋಲು ಕೊಡೋದಕ್ಕೆ. ಹೀಗಾಗಿ ಅವರ ಶರೀರದೊಳಗೂ ಇದ್ದಾನೆ, ಅವರ ವಾಹನದೊಳಗೂ ಇದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ. ಹಾಗಿದ್ರೇನೆ ಸರಿಯಾಗಿ ಅಸುರರಿಗೆ ಯಾವ ಮಾರ್ಗದಲ್ಲಿ ನಡೆಸಬೇಕೋ ಹಾಗೆ ನಡೆಸಿ ಕಾಲಕಾಲಕ್ಕೆ ಅವರಿಗೆ ಯಾವ ಗತಿಯನ್ನು ಕೊಡಬೇಕೋ ಕೊಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರಮಾತ್ಮ ಆ ಕುದುರೆಯ ಅಂತರ್ಯಾಮಿಯಾಗಿ ತನ್ನ ವಿಭೂತಿ ರೂಪವನ್ನು ಇಟ್ಟು ಅಸುರರಿಗೆ ಅವರಿಗೆ ಯೋಗ್ಯವಾದಂತಹ ಸ್ಥಾನಮಾನಗಳನ್ನು ಕೊಡುವುದಕ್ಕೆ ಹೋಗಿದ್ದಾನೆ. ಈಚೆಗೆ ಐರಾವತ, ಶ್ರೇಷ್ಠವಾದಂತಹ ಗಜ, ಅದರಲ್ಲಿಯೂ ಪರಮಾತ್ಮನ ವಿಭೂತಿ ರೂಪ ಇದೆ. ಕೃಷ್ಣ ಹೇಳ್ತಾನೆ ಐರಾವತ. ಯಾಕೆ ಪರಮಾತ್ಮನಿಗೆ ಐರಾವತ ಅಂತ ಕರೀತಾರೆ ಅಂತ ಅದನ್ನು ಕೂಡ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಶ್ರೀಮದ್ ಟೀಕಾಕೃತ್ಪಾದರು ನ್ಯಾಯದೀಪಿಕಾದಲ್ಲಿ ಹೇಳ್ತಾರೆ, ಐರಂ ಸರಹ ತದಭಿಮಾನಿನಿ ಶ್ರೀಹಿ ತಾಂ ಅವತೀತಿ ಐರಾವತಃ ಅಂತ. ಐರ ಅಂತ ಒಂದು ಸರೋವರ ಇದೆ. ಆ ಸರೋವರಕ್ಕೆ ಅಭಿಮಾನಿನಿಯಾದವಳು ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಯನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಐರಾವತ ಅಂತ ಪರಮಾತ್ಮನಿಗೆ ಕರೀತಾರೆ. ಆ ಐರಾವತ ನಾಮಕನಾದ ಪರಮಾತ್ಮ ಈ ಐರಾವತದ ಆನೆಯೊಳಗೆ ಸನ್ನಿಹಿತನಾಗಿದ್ದಾನೆ ಎನ್ನುವುದಕ್ಕೋಸ್ಕರ ಅದನ್ನು ಐರಾವತ ಅಂತ ಕರೀತಾರೆ. ಪರಮಾತ್ಮನ ಹೆಸರು ಐರಾವತ. ಮಹಾಲಕ್ಷ್ಮೀ ದೇವಿಯನ್ನು ರಕ್ಷಣೆ ಮಾಡುವವನು ದೇವರು. ಮಹಾಲಕ್ಷ್ಮೀ ದೇವಿಯನ್ನು ರಕ್ಷಣೆ ಮಾಡೋದು ಅಂದ್ರೆ ಏನು, ಎಷ್ಟು ದಿವಸ, ಹೇಗೆ? ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅಕ್ಷರಳವಳು. ಅವಳ ಶರೀರಕ್ಕೆ ನಾಶ ಇಲ್ಲ. ಶರೀರಕ್ಕೆ ನಾಶ ಇಲ್ಲದಂತೆ, ಗುಣಗಳಿಗೆ ನಾಶ ಇಲ್ಲದಂತೆ, ದೇಶ ಕಾಲಗಳಲ್ಲಿರುವ ವ್ಯಾಪ್ತಿಗೆ ಕುಂದು ಕೊರತೆಗಳು ಬರದಂತೆ, ಅವಳಿಗಿರುವ ಅನಂತ ಗುಣಗಳಿಗೂ ಕೊರತೆಯಾಗದಂತೆ ಏಕಪ್ರಕಾರವಾಗಿ ಇಡೀ ಜಗತ್ತಿನ ನಿಯಮನವನ್ನು ಮಾಡುವಂತಹ ಅತ್ಯದ್ಭುತವಾದ ಸಾಮರ್ಥ್ಯದಲ್ಲಿ ಕಿಂಚಿತ್ತೂ ಹ್ರಾಸ ಆಗದಂತೆ ಅವಳನ್ನು ರಕ್ಷಣೆ ಮಾಡಬೇಕು. ಒಂದು ಇರುವೆ ರಕ್ಷಣೆ ಮಾಡೋದು ಬೇರೆ, ಮಹಾಲಕ್ಷ್ಮಿಯನ್ನು ರಕ್ಷಣೆ ಮಾಡೋದು ಬೇರೆ. ಅವಳನ್ನು ರಕ್ಷಣೆ ಮಾಡೋದು ಅಂದ್ರೆ ಹಾಗೆ ರಕ್ಷಣೆ ಮಾಡಬೇಕು. ಆ ರೀತಿ ಆ ಮಹಾಲಕ್ಷ್ಮೀ ದೇವಿಯನ್ನ ಅಂದಿನಿಂದ ಅನಂತ ಕಾಲದವರೆಗೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ರಕ್ಷಣೆ ಮಾಡುತ್ತಾನೆ ಪರಮಾತ್ಮ. ಆದ್ದರಿಂದ ಐರಾವತ. ಆ ಐರಾವತ ಎಂಬ ಹೆಸರಿನ ಪರಮಾತ್ಮನ ಸನ್ನಿಧಾನ ಈ ಆನೆಯೊಳಗಿದೆ. ಇಂದ್ರದೇವರಿಗೆ ಬೇಕಾದದ್ದೇನು? ಸ್ವರ್ಗದ ಸಿರಿ, ಐ ಸಿರಿ. ಅದು ಎಂದಿಗೂ ಹೋಗಬಾರದು. ಯುದ್ಧದೊಳಗೆ ಯಾವಾಗಲೂ ಗೆಲ್ಲಬೇಕು. ಗೆದ್ದು
ಆ 3 ಲೋಕದ ಆಧಿಪತ್ಯ, ಆ ಸಂಪತ್ತು, ಶ್ರೀ ಅದನ್ನು ತನ್ನೊಳಗೆ ಉಳಿಸಿಕೊಳ್ಬೇಕು. ಅದಕ್ಕಾಗಿ ಸರಿಯಾಗಿ ಪರಮಾತ್ಮ ಅದೇ ರೂಪದಿಂದ ಒಳಗಿದ್ದಾನೆ. ಐರಾವತ, ಆ ಶ್ರೀ ಸಂಪತ್ತನ್ನು ರಕ್ಷಣೆ ಮಾಡುವ ಪರಮಾತ್ಮ ಐರಾವತದಲ್ಲಿ ಕುಳಿತು ಯುದ್ಧದೊಳಗೆಲ್ಲ ಇಂದ್ರನಿಗೆ ಜಯವಾಗುವಂತೆ ಮಾಡಿ ಅವನ ಐರವನ್ನ, ಅವನ ಐಶ್ವರ್ಯವನ್ನ, ಅವನ ಸಂಪತ್ತನ್ನ ರಕ್ಷಣೆ ಮಾಡ್ತಾನೆ ಅಂತ. ಐರಾವತ ಎಂಬ ಹೆಸರಿನಿಂದ ದೇವರು ಒಳಗಿರೋದಕ್ಕೂ ಆ ಐರಾವತದಿಂದ ಇಂದ್ರನಿಗೆ ಆಗುವ ಲಾಭಕ್ಕೂ ಸಂಬಂಧ ಇದೆ. ಅಂದ್ರೆ ಆ ಆನೆ ಒಂದೇ ಅವನಿಗೆ ಜಯ ಕೊಟ್ಟಿದೆ ಅಂತಲ್ಲ, ಯುದ್ಧದೊಳಗೆ ವಾಹನವೂ ಒಂದು ಪ್ರಧಾನ. ಆ ವಾಹನದೊಳಗೂ ದೇವರಿದ್ದು ಇವನಿಗೆ ವಿಜಯವನ್ನ ತಂದುಕೊಡುವುದಕ್ಕೆ ಕಾರಣನಾಗ್ತಾನೆ ಎಂಬ ಒಂದು ದಿವ್ಯ ಸಂದೇಶವನ್ನು ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ. ಉಚ್ಚೈಶ್ರವಾನಾಮ ತುರಂಗಮೋಥ ಕರೀ ತಥೈರಾವತ ನಾಮಧೇಯ. ಆ ಆನೆ ಬಿಳಿ ಆನೆ, ಐರಾವತ ಎಂಥ ಆನೆ? ಬಿಳಿ ಆನೆ. ಇಲ್ಲಿ ಕರಿ ತಥೈರಾವತ ನಾಮಧೇಯ. ಕರಿ ಆನೆ ಅಂತ ತಿಳ್ಕೊಬೇಡ್ರಿ. ಕರಿ ಅನ್ನುವ ಶಬ್ದಕ್ಕೆ ಆನೆ ಅಂತ ಅರ್ಥ ಅಷ್ಟೆ. ಸಂಸ್ಕೃತದಲ್ಲಿ ಕಪ್ಪು ಬಣ್ಣದ್ದು ಅಂತ ಅರ್ಥ ಅಲ್ಲ. ಕರ ಅಂದರೆ ಸೊಂಡಿಲು, ಕರಿ ಅಂದರೆ ಸೊಂಡಿಲಿರುವಂತಹ ಶ್ರೇಷ್ಠವಾದ ಐರಾವತ ಎಂಬಂತಹ ಗಜ ಅದಲ್ಲಿ ಬಂದಿದೆ. ಅದನ್ನು ಇಂದ್ರದೇವರು ಸ್ವೀಕಾರ ಮಾಡಿದ್ದಾರೆ. ಅನ್ಯೇಚ ದಿಕ್ಪಾಲ ಗಜಾಪಭೂವು. ಅಷ್ಟ ದಿಗ್ಗಜಗಳು, ಅವುಗಳು ಅಲ್ಲಿಯೇ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ ಪ್ರಾದುರ್ಭೂತವಾಗಿವೆ. ಇದೆಲ್ಲ ಜನ್ಮಾದ್ಯಸ್ಯ ಯತಃ ಬ್ರಹ್ಮಸೂತ್ರದ ವಿಷಯ, ಇದು ಭಾಗವತದ ವಿಷಯ. ಏನು ಅದ್ಭುತ ಸೃಷ್ಟಿ ಇದು! ಆ ಸಮುದ್ರ ಏನು, ಅದರ ಮಥನ ಮಾಡೋದೇನು, ಅಂತಹ ಸಂದರ್ಭದಲ್ಲಿ ಈ ವಿವಿಧ ವಿಚಿತ್ರ ದೇಹಗಳ, ವ್ಯಕ್ತಿಗಳ, ವಸ್ತುಗಳ ಸೃಷ್ಟಿಯಾಗೋದೇನು, ಇದೆಲ್ಲವೂ ಭಗವಂತನ ಅದ್ಭುತವಾದ ಸೃಷ್ಟಿ. ಅನೇಕ ಬಾರಿ ನಾವು ಇದರ ಬಗ್ಗೆ ಚಿಂತನೆ ಮಾಡಿದ್ದುಂಟು. ಯಾವುದಾದರೂ ಒಂದು ಹೊಸದಾದರೆ ಅಯ್ಯೋ ಇದೇನಿದು ಅಂತ ಅದ್ಭುತ, ಅಥವಾ ಇದು ಸಾಧ್ಯವೇ ಇಲ್ಲ. ನಂಬಿಕೆ ಇದ್ದರೆ ಅದ್ಭುತ ಅಂತಾನೆ, ಇಲ್ಲ ಅಂದರೆ ಅಲ್ಲಗಳಿತಾನೆ. ಕಣ್ಣಾರೆ ಕಂಡ ಅಂದರೆ ಅಲ್ಲಗಳಿಲಿಕ್ಕೆ ಬರೋದಿಲ್ಲ, ಅದ್ಭುತ ಅಂತಾನೆ. ಕಣ್ಣಾರೆ ಕಂಡದ್ದನ್ನೂ ಅಲ್ಲಗಳೆಯುವವರಿದ್ದಾರೆ, ಕಂಡದ್ದನ್ನೂ ಅಲ್ಲ ಕಂಡದ್ದನ್ನೇ ಅಲ್ಲಗಳಿದ್ದಾರೆ. ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಂಡದ್ದನ್ನು ಅಲ್ಲಗಳೆಯುವವರಿದ್ದಾರೆ. ಯಾವುದು ಸರ್ವಥಾ ಪ್ರತ್ಯಕ್ಷ ಕಂಡಿಲ್ಲ ಅದನ್ನು ಸತ್ಯ ಅಂತಾರೆ, ಪ್ರತ್ಯಕ್ಷವಾಗಿ ಕಂಡದ್ದನ್ನು ಅಲ್ಲಗಳಿತಾರೆ. ಅಂಥವರ ವಿಚಾರ ಬೇರೆ. ಆದರೆ ನಿಜವಾದ ಸಹೃದಯನಾದಂತಹ ವ್ಯಕ್ತಿ, ಪ್ರಮಾಣಗಳ ಬಗ್ಗೆ ಆದರ ಗೌರವಗಳಿರುವಂತಹ ವ್ಯಕ್ತಿ, ಪ್ರಮಾಣಗಳಿಗೆ ಅನುಗುಣವಾಗಿ ಪ್ರಮೇಯಗಳನ್ನು ನಂಬುವಂತಹ ವ್ಯಕ್ತಿ ಕಂಡ ಮೇಲೆ ಅದನ್ನು ನಂಬುತ್ತಾನೆ. ಮಾನವನ ಸೃಷ್ಟಿ ಏನು ಅದ್ಭುತ ಅಲ್ಲ ಹೇಳಿ? ಅದೆಲ್ಲ ಸರಿ, ಮಗು ಹುಟ್ಟತ್ತೆ, ತಂದೆ ತಾಯಿಗಳಿಂದ ಮಕ್ಕಳಾಗ್ತಾರೆ, ಇದೆಲ್ಲ ಸರಿ. ಅಂದರೆ ಯಾಕೆ ಸರಿಬೇಕು? ನಾವು ಸರಿಯೋದಿಲ್ಲ, ಇಲ್ಲೇ ಕೂಡ್ತೀವಿ. ಉತ್ತರ ಹೇಳಿ, ಹೇಗೆ ಆಯಿತು, ಯಾರು ಮಾಡಿದರು, ಉತ್ತರ ಕೊಡಬೇಕಲ್ವಾ? ತಂದೆ ತಾಯಿ ಮಾಡಿದರು, ಅವರು ಕೂಡಲಿ, ನಾವು ಸರಿಯೋದಿಲ್ಲ, ನಾವಿಲ್ಲೇ ಇರ್ತೀವಿ. ಹೇಗೆ ಸೃಷ್ಟಿ ಮಾಡಿದರು ಹೇಳಿ? ತಂದೆ ತಾಯಿಗಳು ನಿಮಿತ್ತರಾಗಬಹುದೇ ಹೊರತು ಹೇಗೆ ಸೃಷ್ಟಿ ಮಾಡ್ತೇವೆ ಅಂತ ಅವರಿಗೆ ಗೊತ್ತಾ? ಶರೀರ ನಿರ್ಮಾಣ ಆಗತ್ತೆ ಹೊಟ್ಟೆಯಲ್ಲಿ, ಆಗೋದು ಬೇರೆ, ಮಾಡೋದು ಬೇರೆ. ಊಟಕ್ಕೆ ಕೂತವರೇನು ಸಾಮಾನ್ಯ ಇರೋದಿಲ್ಲ, ಭಾರಿ ಇರ್ತಾರವು. ಪಾಪ ಕಷ್ಟಪಟ್ಟು ಬಿಸಿಲಲ್ಲಿ ಝಳದೊಳಗೆ ಒಲಿ ಮುಂದೆ ನಿಂತು ಅಡಿಗೆ ಮಾಡಿರ್ತಾರೆ. ಪಾಪ ಕೇಳ್ತಾನೆ ಹೊರಗೆ ಬಂದು, ಹೇಗಿದೆ, ಚೆನ್ನಾಗಿದೆಯಾ ಅಂತ. ಏನು ಹೇಳಬೇಕು? ಭಾಳ ಚೆನ್ನಾಗಿ ಮಾಡಿದ್ದೀಯಪ್ಪ, ಸಂತೋಷ ಅಂದರೆ ಅವನಿಗೆ ಸಂತೋಷ ಆಗ್ತದೆ. ಮೈ ತುಂಬ ಬೆವರು ಬಂದದ್ದೆಲ್ಲ ವರ್ಷಗಳದ ಇದ್ದರೂ ಆರಿ ಹೋಗ್ತದೆ. ಆದರೆ ಇವರು ಹೇಳೋರು ಹಾಗೆ ಹೇಳೋದಿಲ್ಲ. ಆಗ್ತಿರ್ತದೆ, ಕೆಲವೊಮ್ಮೆ ಅಡಿಗೆ ಚಲೋ ಆಗ್ತಿರ್ತದೆ, ಆಗ್ಯದ ಅಂತಾರೆ. ಅಂದ್ರೆ ನೀ ಮಾಡಿದೀಯ ಅಲ್ಲ, ಏನೋ ಆಗ್ಯದ, ಬೈ ಚಾನ್ಸ್ ಹಿಂಗ ಮಾಡ್ಲಿಕ್ಕೆ ಹೋಗಿ ಚಲೋ ಆಗ್ಯದ ಅಂತ. ಏನು ಇವ್ರ ಅಪ್ಪನ ಗಂಟು ಹೋಗ್ತದೆ ಚಲೋ ಆಗ್ಯದ ಅಂತ ಹೇಳಿದ್ರೆ ಯಾಕೆ ಹೇಳಬಾರದು ಒಳ್ಳೆ ಮಾತಿನಿಂದ? ಅಂದ್ರೆ ಭಾಷೆಯಲ್ಲಿ ವ್ಯತ್ಯಾಸ ಆಗ್ತದೋ ಇಲ್ಲ, ಆದರೆ ಈ ವಿಷಯದಲ್ಲಿ ಮಾತ್ರ ಅದು ಸತ್ಯ. ಅಲ್ಲೇನಾದರೂ ಪ್ರಯತ್ನ ಸ್ವಲ್ಪ ಮಾಡಿದ್ದಾನೆ, ಒಲಿ ಹೊತ್ತಿಸಿದ,
ಪಾತ್ರೆ ಇಟ್ಟ, ನೀರು ಹಾಕಿದ, ಅಕ್ಕಿ ಹಾಕಿದ, ಕೈ ಆಡಿಸಿದ, ಮುಚ್ಚಿದ, ಇಳಿಸಿದ, ಏನೇನೋ ಮಾಡಿದ. ಆದರೆ ಶರೀರದ ನಿರ್ಮಾಣದ ವಿಷಯದಲ್ಲಿ ನೇರವಾಗಿ ಏನನ್ನು ಮಾಡುವುದಕ್ಕೆ ಸಾಧ್ಯ ಇದೆ? ಏನು ರಕ್ತ ಸೃಷ್ಟಿ ಮಾಡ್ತಾನ, ಎಲುಬುಗಳನ್ನು ಸೃಷ್ಟಿ ಮಾಡ್ತಾನ, ನರಗಳನ್ನು ಜೋಡಿಸಿದ್ನ, ಎಷ್ಟು ನರಗಳಿವೆ ಅಂತ ಗೊತ್ತಾ, ಎಷ್ಟು ಅಸ್ಥಿಗಳು ಜೋಡಿಸಿದ್ದಾನೆ ಅಂತ ಗೊತ್ತಾ, ಯಾವ್ಯಾವುದ್ರದ್ದು ಏನೇನು ಕೆಲಸ ಅಂತ ಗೊತ್ತಾ, ಬ್ರೇನ್ ಹೇಗೆ ಗೊತ್ತಾ, ಯಾವುದು ಗೊತ್ತಿದೆ ಇವನಿಗೆ? ಆದರೂ ಸೃಷ್ಟಿ ಆಗತ್ತೋ ಇಲ್ವೋ? ಏನೋ ಮಾಡಿದರೆ ಏನೋ ಆಗತ್ತಲ್ಲ, ಹೇಗಾಗತ್ತೆ ಇದು ಅದ್ಭುತ. ಆದರೆ ದಿವಸ ನೋಡ್ತಾನೆ ಅನ್ನೋದಕ್ಕೆ ಅದು ಅದ್ಭುತ ಅಲ್ಲ ಅಂತ, ಇದು ಆಗ್ಬೋದು ಅಂತ. ಹಾಗಾದರೆ ನಮ್ಮ ಬುದ್ಧಿಗೆ ಮೀರಿದ್ದೇ ಇದೆಲ್ಲ. ಇದು ಹೇಗೆ ನಮ್ಮ ಬುದ್ಧಿಗೆ ಮೀರಿದ್ದೋ ಹಾಗೇ ಸಮುದ್ರ ಮಥನ ಕಾಲದಲ್ಲಿ ಕುದುರೆ ಹೇಗೆ ಹುಟ್ಟಿತು, ಆನೆ ಹೇಗೆ ಹುಟ್ಟಿತು, ಇದು ಹೇಗೆ ಹುಟ್ಟಿತೋ ಹಾಗೆ ಅದು ಹುಟ್ಟಿತು. ಹಾಗಾಗಿ ಅನ್ಯೇಚ ದಿಕ್ಪಾಲ ಗಜಾ ಬಭೂವು, ಅಷ್ಟ ದಿಗ್ಗಜಗಳು ಹುಟ್ಟಿವೆ. ಆದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೃಷ್ಣನ ಕಥೆ ಹೇಳುವಾಗ ಮುಂದೆ ಚತುರ್ದಂತಾನ್ ಷಟ್ಸಹಸ್ರಾನ್ 6000 4 ದಂತಗಳಿಂದ ಕೂಡಿದ 6000 ಅತೀ ಜಾತಿಯ ಸುಲಕ್ಷಣ ಆನೆಗಳನ್ನು ದ್ವಾರಕಾಪಟ್ಟಣಕ್ಕೆ ಕಳಿಸಿದ ಅಂತ ಬರುತ್ತೆ. ನರಕಾಸುರನ ಪಟ್ಟಣದಿಂದ, ಪ್ರಾಗ್ಜ್ಯೋತಿಷಪುರದಿಂದ 6000 ಆನೆಗಳನ್ನು ಪಯೋಬ್ಧಿಜಾನ್ ಪ್ರಾಹಿಣೋ ದ್ವಾರವತ್ಯೈ. ಹಾಗಾದರೆ ಈ ಅಷ್ಟದಿಗ್ಗಜಗಳು ಮಾತ್ರ ಅಲ್ಲ, ಐರಾವತ ಮಾತ್ರ ಅಲ್ಲ, ಐರಾವತ ಪ್ಲಸ್ ಅಷ್ಟದಿಗ್ಗಜಗಳು ಇಲ್ಲಿ 9. ಇದಲ್ಲದೆ 6000 ಆನೆಗಳು, 6009 ಆನೆಗಳು ಲೆಕ್ಕಕ್ಕೆ ಸಿಗುವಂತೆ ಇಷ್ಟು ಆನೆಗಳು ಅಲ್ಲಿ ಹುಟ್ಟಿವೆ. ಬರೀ ಐರಾವತ ಒಂದೇ ಅಲ್ಲ, ಬರೀ ಅಷ್ಟದಿಗ್ಗಜಗಳಲ್ಲ. ಹೀಗಾಗಿ ಆ ದಿಗ್ಗಜಗಳನ್ನು ವರ್ಣನೆ ಮಾಡಿದ್ದಾರೆ. ಈ ರೀತಿ ಆ ಸಮುದ್ರ ಮಥನ ಕಾಲದಲ್ಲಿ ಪರಮಾತ್ಮನ ಅದ್ಭುತವಾದ ಶಕ್ತಿಯನ್ನು ವರ್ಣನೆ ಮಾಡುತ್ತಾರೆ. ತಥೈವ ಅಪ್ಸರಸ, ಅಪ್ಸರ ಸ್ತ್ರೀಯರು ಹುಟ್ಟಿದ್ದಾರೆ. ಇಲ್ಲಿಯೂ ಕೂಡ ಕೆಲವು ಪ್ರಮಾಣಗಳಿಗೆ ಅನುಗುಣವಾಗಿ ಅನೇಕ ಅಪ್ಸರ ಸ್ತ್ರೀಯರು ಅಲ್ಲಿ ಹುಟ್ಟಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ಹೇಳುವಾಗ ವರಂ ತಥೈವ ಅಪ್ಸರಸಾಂ ಸಹಸ್ರಂ, ಶ್ರೀಮದಾಚಾರ್ಯರ ಒಂದೊಂದು ಶಬ್ದಗಳ ಕಡೆಗೆ ಗಮನ ಕೊಡಬೇಕು. ಹೀಗಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ 60 ಕೋಟಿ ಸಂಖ್ಯೆಯ ಅಪ್ಸರ ಸ್ತ್ರೀಯರು ಹುಟ್ಟಿದ್ದನ್ನು ರಾಮಾಯಣದಲ್ಲಿ ರೂಪೌದಾರ್ಯ ಗುಣೋಪೇತಾಸ್ತತಶ್ಚಾಪ್ಸರಸಂಗಣಾ 60 ಕೋಟ್ಯಸ್ತದಾ ಜಾತಾಃ ಸಾಮಾನ್ಯ ದೇವದಾನವೈ. ಶ್ರೀಮದಾಚಾರ್ಯರು 1000 ಅಂತ ಹೇಳ್ತಾರೆ. 60 ಕೋಟಿ ಅಂತ ಬೇರೆ ಕಡೆಗೆ ಪ್ರಮಾಣದಲ್ಲಿದೆ. ಹೇಗೆ ಅಂತ ಶ್ರೀಮದಾಚಾರ್ಯರಂದರು ಬೇಕಾದಷ್ಟು ಜನ ಹುಟ್ಟಿರಬಹುದು. ವರಂ ತಥೈವ ಅಪ್ಸರಸಂ ಸಹಸ್ರಂ, ಅದರಲ್ಲಿ ಅತೀ ಉತ್ಕೃಷ್ಟರಾದ ಅಪ್ಸರಾ ಸ್ತ್ರೀಯರು 1000 ಜನ. ಹಾಗೆ 60 ಕೋಟಿ ಜನರು ಕೂಡ ಅಲ್ಲಿ ಹುಟ್ಟಿದ್ದಾರೆ ಅಂತ. ರಾಮಾಯಣ ಇವರನ್ನು ಅಪ್ಸರಸ್ ಅಂತ ಯಾಕೆ ಕರೀತಾರೆ ಅಂತ ಕಾರಣ ಹೇಳುತ್ತದೆ. ಅಪ್ಸು ನಿರ್ಮಥನಾದೇವ ರಸಾತ್ ತಸ್ಮಾದ್ ವರಸ್ತ್ರೀಯ ಉತ್ಪೇತುರ್ಮನುಜ ಶ್ರೇಷ್ಠ ತಸ್ಮಾದ್ ಅಪ್ಸರಸೋಭವನ್. ಅಪ್ಸು ನೀರಿನಲ್ಲಿ ಹುಟ್ಟಿದವರು, ಆ ನೀರಿನಿಂದ ಹುಟ್ಟಿ ಬಂದವರಾದದ್ದರಿಂದ, ನೀರಿನೊಳಗಿನ ರಸ ಎಂಬ ಗುಣದಿಂದ ಇವರು ಬಂದದ್ದರಿಂದ ಅಪ್ಸರಸ್ ಎಂಬುದಾಗಿ ಇವರಿಗೆ ಹೆಸರು. ಎಲ್ಲ ಭಾಷೆಗಳು ಇವರಿಗೆ ಗೊತ್ತಂತೆ. ನಾನಾ ಭಾಷಾಸು ಕೋವಿದಾಹ, ಸ್ಕಂದಪುರಾಣ ಹೇಳುತ್ತದೆ. ನಾನಾ ದೇಶ ವಿಶೇಷಜ್ಞಾ ನಾನಾ ಭಾಷಾಸು ಕೋವಿದಾಹ. ಹೀಗೆ ಚೆನ್ನಾಗಿ ಮಾತನಾಡಲಿಕ್ಕೆ ಬರ್ತದೆ, ಎಲ್ಲ ಭಾಷೆ ಬರ್ತದೆ, ಎಲ್ಲ ದೇಶ ಗೊತ್ತು, ಎಲ್ಲ ವೇಷ ಗೊತ್ತು, ಹೇಗೆ ಮನಸ್ಸು ಒಲಿಸಬೇಕೆ ಗೊತ್ತು, ಸಂಗೀತ ಗೊತ್ತು, ವಾದ್ಯ ಗೊತ್ತು. ಹೀಗೆ ಅನೇಕ ಗುಣಗಳಿಂದ ಕೂಡಿದಂತಹ ಆ ಅಪ್ಸರ ಸ್ತ್ರೀಯರನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ತಥಾಯುಧಾನ್ಯಾಭರಣಾನಿ ಚೈವ, ಆಯುಧಗಳು ಸೃಷ್ಟಿಯಾಗಿವೆ. ಛತ್ರವನ್ನು ವರುಣ ತೆಗೆದುಕೊಂಡಿದ್ದಾನೆ, ಶ್ವೇತಛತ್ರ ಹುಟ್ಟಿದೆ, ಕುಂಡಲಗಳು ಹುಟ್ಟಿವೆ,
ಇಂದ್ರದೇವರು ತೆಗೆದುಕೊಂಡಿದ್ದಾರೆ. ಶಾರಂಗ ಧನುಸ್ಸು ಹುಟ್ಟಿದೆ. ಆಸೀದಥ ಧನುಷ್ಯಾರಂಗಂ ಸರ್ವಶಸ್ತ್ರಾಧಿದೈವತಂ. ಸ್ಕಂದ ಪುರಾಣ ಹೇಳುತ್ತದೆ, ವಾದ್ಯಾಧಿದೈವತಂ ಶಂಖ. ವಾದ್ಯಗಳ ಅಧಿದೈವತ ಅಂತನಿಸಿಕೊಂಡ ಶಂಖ, ಆ ಆಯುಧಗಳ ಅಧಿದೈವತ ಅಂತನಿಸಿಕೊಂಡ ಶಾರಂಗಧನಸ್ಸು, ಇವೆಲ್ಲ ಅಲ್ಲಿ ಹುಟ್ಟಿ ಬಂದಿವೆ. ಶಾರಂಗಧನಸ್ಸನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ, ಪಾಂಚಜನ್ಯವನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ, ಛತ್ರವನ್ನು ವರುಣ, ಕುಂಡಲವನ್ನು ಇಂದ್ರ, ಹೀಗೆಲ್ಲ ಗ್ರಹಣ ಮಾಡಿದ್ದಾರೆ. ಪಾರಿಜಾತಸ್ತರುಶ್ಚ. ಪಾರಿಜಾತ ಕಲ್ಪವೃಕ್ಷ ಅಂತ ನೀವೆಲ್ಲ ಕೇಳ್ತೀರಿ. ಕಲ್ಪವೃಕ್ಷ ಕಾಮಧೇನು, ಕಾಮಧೇನು ಆಕಳು. ಪಾರಿಜಾತ ಅಂದರೆ ಏನು? ಯಾವ ಕಲ್ಪವೃಕ್ಷ ಅಂದರೆ ಏನು? ಕಲ್ಪವೃಕ್ಷ ಯಾವ ಗಿಡ ಅದು? ಏನು ಮಾವಿನ ಗಿಡನ, ಯಾವ ಹಣ್ಣಿನ ಗಿಡನ, ಹೂವಿನ ಗಿಡನ, ಏನದು ಅಂದರೆ ಪಾರಿಜಾತ ವೃಕ್ಷವೇ ಕಲ್ಪವೃಕ್ಷ. ನಮ್ಮನೆ ಹತ್ರ ಸುತ್ತಮುತ್ತಲ ಇದ್ದ ಪಾರಿಜಾತ ವೃಕ್ಷ ಅಲ್ಲ. ಸ್ವರ್ಗದೊಳಗಿರುವ ಏನು ಪಾರಿಜಾತ ವೃಕ್ಷ ಇದೆ, ಆ ಪಾರಿಜಾತ ವೃಕ್ಷವೇ ಕಲ್ಪವೃಕ್ಷ. ಬೇಡಿದ್ದನ್ನು ಕೊಡುವಂತಹ ವೃಕ್ಷ ಅದು ಪಾರಿಜಾತ ಅಂತ. ಪರಿಜಾತೋ ವಿಷ್ಣುಪದ್ಯಾ ಪಾರಿಜಾತೇತಿ ಶಬ್ದಿತಃ. ಆ ಗಂಗಾ ತೀರದಲ್ಲಿ ಹುಟ್ಟಿದೆ, ಆದ್ದರಿಂದ ಸ್ವರ್ಗಂಗಾ ತೀರದಲ್ಲಿ ಹುಟ್ಟಿದ್ದರಿಂದ ಅದಕ್ಕೆ ಪಾರಿಜಾತ ಅಂತ ಹೆಸರು ಬಂದಿದೆ. ಮಂದಾರ ಪುಷ್ಪಗಳು, ಪಾರಿಜಾತ ಪುಷ್ಪಕ್ಕೆ ಮಂದಾರ ಪುಷ್ಪಗಳು ಅಂತ. ಒಂದಾರ ಅಂಥ ಪುಷ್ಪ ಸಿಗತ್ತಾ ಇವತ್ತು? ಆ ವಾಸನೆ ಎಂಥದ್ದು! ಆ ಮಂದಾರ, ಸ್ವರ್ಗದೊಳಗಿರುವ ಮಂದಾರ, ಒಂದಾರ ನಮಗೆ ಸಿಗತ್ತಾ? ಸಿಗೋದು ಬಹಳ ಕಷ್ಟ. ಆದರೆ ಆ ಮಂದಾರ ಪುಷ್ಪಗಳಿರೋದರಿಂದ ಮಂದಾರ ವೃಕ್ಷ ಅಂತ. ಈ ವೃಕ್ಷದ ಏನು ಅದ್ಭುತತೆ ಹರಿವಂಶ ಪುರಾಣ ವರ್ಣನೆ ಮಾಡುತ್ತದೆ. ಇದು ಬೇಕು ಅಂದರೆ ದೊಡ್ಡದಾಗ್ತದೆ, ಇಲ್ಲ ಅಂದರೆ ಅತೀ ಚಿಕ್ಕದಾಗತ್ತೆ, ಕೈಯಲ್ಲಿ ತಗೊಂಡು ಹೋಗ್ಬೋದು. ಅಂಗುಷ್ಠ ಮಾತ್ರ. ಕದಾಚಿದ್ ಹಸ್ತಧಾರಿಯಸ್ತು ಭವತ್ಯಂಗುಷ್ಠ ಸನ್ನಿಭ ಕದಾಚಿದ್ ದ್ವಾರಕಾಂ ಸರ್ವಾಂ ಪ್ರಚ್ಛಾದಯತಿ. ಇಡೀ ದ್ವಾರಕೆಗೆ ಭಾರೀ ಬಿಸಿಲು, ರಣರಣ ಬಿಸಿಲು, ತಂಪಾಗಬೇಕಾಗಿದೆ, ನೆರಳು ಬೇಕಾಗಿದೆ ಅಂದರೆ ಇಡೀ ದ್ವಾರಕೆಯನ್ನೇ ಆಚ್ಛಾದನೆ ಮಾಡ್ತಾ ಇತ್ತು ಆ ಪಾರಿಜಾತ. ಎಲ್ಲೋ ತಗೊಂಡು ಹೋಗಬೇಕು ಅಂದರೆ ಒಂದು ಸಣ್ಣ ಅಂಗುಷ್ಠದಷ್ಟಾಗ್ತಾ ಇತ್ತು ಈ ಪಾರಿಜಾತ ವೃಕ್ಷ. ಹರಿವಂಶದಲ್ಲಿ ವರ್ಣನೆ ಬರುತ್ತದೆ. ಇಷ್ಟು ಅದ್ಭುತವಾದಂತಹ ವೃಕ್ಷ. ಇದರಿಂದ ಉತ್ತಮವಾಗಿರುವಂತಹ ಸೌಭಾಗ್ಯವನ್ನು ಪಡೆಯಬಹುದು. ಹಸಿವು ನೀರಡಿಕೆಗಳನ್ನು ಕಳೆದುಕೊಳ್ಳಬಹುದು, ಮುಪ್ಪನ್ನು ಕಳೆದುಕೊಳ್ಳಬಹುದು, ನಿತ್ಯ ತಾರುಣ್ಯವನ್ನು ಪಡೆದುಕೊಳ್ಳಬಹುದು, ಭೋಗ್ಯವಾದ ವಸ್ತುಗಳನ್ನೆಲ್ಲ ಪಡೆದುಕೊಳ್ಳಬಹುದು. ಅಂತಹ ಶ್ರೇಷ್ಠವಾದ ವೃಕ್ಷ ಅದು ಪಾರಿಜಾತ ವೃಕ್ಷ. ಇದು ಏನು ವೃಕ್ಷಪ್ಪ, ಅರ್ಥನೇ ಆಗೋದಿಲ್ಲ, ವಿಚಿತ್ರ ಇದೆ ಅಂತಂದ್ರಂತೆ ಎಲ್ಲರೂ ದೇವತೆಗಳು. ಕೋಯಂ ದಾರು ತರುಹು ಅಂತ. ಅದಕ್ಕಾಗಿ ಕೋಪ್ಯಯಂ ದಾರು ರೀತ್ಯಾಹ, ಅದಕ್ಕಾಗಿ ಕೋವಿದಾರ ಅಂತ ಅದಕ್ಕೆ ಹೆಸರು ಬಂತು. ಇದೇನು ಅಂತೆ ಗೊತ್ತಾಗೋದಿಲ್ವಲ್ಲ. ಸಣ್ಣದಾಗತ್ತೆ, ದೊಡ್ಡದಾಗತ್ತೆ, ಬೇಕಾದ್ದು ಹೂವು ಕೊಡುತ್ತೆ, ಬೇಕಾದ್ದು ಹಣ್ಣು ಕೊಡ್ತದೆ, ಇಷ್ಟಾರ್ಥಗಳನ್ನೆಲ್ಲ ಕೊಡ್ತದೆ. ಏನಾದರೂ ಇದೆ ಇದು ಅಂತ, ಅದಕ್ಕೆ ಏನಾದರೂ ಅಂತ ಹೆಸರು ಬಂತು, ಕೋವಿದಾರ. ಹೀಗೆ ಅಂತಹ ಶ್ರೇಷ್ಠವಾದ ಆ ಪಾರಿಜಾತ ವೃಕ್ಷ. ಶ್ರೀಮದ್ ಆಚಾರ್ಯರು ತೃತೀಯ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ದೇವರ ಅದ್ಭುತವಾದ ಸೃಷ್ಟಿಗಳಲ್ಲಿ, ಅನೇಕ ಸೃಷ್ಟಿಗಳಲ್ಲಿ ಇದೊಂದು. ದೇವರು ಮಾಡಿದ ಜಗತ್ತಿನ ಸೃಷ್ಟಿಯೆಲ್ಲ ಸುಳ್ಳು, ಜಗತ್ತೇ ಸುಳ್ಳು. ದೇವರು ಸೃಷ್ಟಿ ಮಾಡಿದ್ದೆಲ್ಲ ಸುಳ್ಳು, ಸತ್ಯ ಅಲ್ಲ ಅಂತ ಯಾರಾದರೂ ಹೇಳಿದರೆ ದೇವರಿಗೆ ಸಿಟ್ಟು ಬರೋದಲ್ಲ. ಆ ಸೃಷ್ಟಿಯೊಳಗಿರುವಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ಕುಪಿತರಾಗ್ತಾರೆ. ಅವರೆಲ್ಲ ನಮಗೆ ಶಾಪ ಕೊಡ್ತಾರೆ, ನರಕ ಆಗಲಿ ಅಂತ ಶಾಪ ಕೊಡ್ತಾರೆ, ನಿತ್ಯ ನರಕ. ಹೇಳ್ತಾ ಹೇಳ್ತಾ ಶ್ರೀಮದಾಚಾರ್ಯರು ಬ್ರಹ್ಮಾದಿ ಸ್ಥಾವರಾಂತಕೈ ಅಂತಾರೆ. ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು, ಸ್ಥಾವರ ಜೀವ ಅಂದರೆ ಗಿಡಗಳು, ಗಿಡ ಪರ್ವತ ಇತ್ಯಾದಿಗಳು, ಆ ಸ್ಥಾವರ ಜೀವದವರೆಗೆ, ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಸ್ಥಾವರ ಜೀವದವರೆಗೆ ಎಲ್ಲ ಜೀವರು ಶಾಪ ಕೊಟ್ಟು ಅವನನ್ನು ನರಕಕ್ಕೆ ಹಾಕ್ತಾರೆ. ಯಾಕೆಂದರೆ ನಮ್ಮನ್ನೆಲ್ಲ ದೇವರು ಸೃಷ್ಟಿ ಮಾಡ್ಯಾನೆ, ನಾವು ಆ ಪರಮಾತ್ಮನಿಂದ ಈ ಸೌಭಾಗ್ಯವನ್ನು ಅನುಭವಿಸ್ತಾ ಇದ್ದೀವಿ.
ಅಂಥದ್ದು ನಮ್ಮನ್ನೇ ಸುಳ್ಳು ಅಂತಾನಲ್ಲ ಇವನು ಅಂತ ಹೇಳಿ ಸ್ಥಾವರ ಜೀವಗಳು ಕೂಡ ಅವನನ್ನು ನರಕದಲ್ಲಿ ಹಾಕ್ತವೆ. ಯಾರದು ಸ್ಥಾವರ ಜೀವ ಅಂದರೆ ಕಲ್ಪವೃಕ್ಷಾದಿಗಳು ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಕಲ್ಪವೃಕ್ಷ ಇದು ಬರೀ ಉಣ್ಲಿಕ್ಕೆ ತಿನ್ನಲಿಕ್ಕೆ ಕೊಡೋದಲ್ಲ, ದೇವರು ಮಾಡಿದ ಸೃಷ್ಟಿ ಸುಳ್ಳು ಅಂದರೆ ಕತ್ತು ಹಿಡಿದು ನರಕಕ್ಕೆ ಹಾಕಲಿಕ್ಕೂ ಈ ಕಲ್ಪವೃಕ್ಷ ಸಮರ್ಥವಾಗಿದೆ. ಏನದ ಆ ಭಗವಂತನ ಒಂದೊಂದು ಸೃಷ್ಟಿ, ಮೇರು ಪರ್ವತ ಏನು, ಪಾರಿಜಾತ ಏನು, ಕಾಮಧೇನು ಏನು ಹರಟಿನ ಇದೆಲ್ಲ ಸುಮ್ಮನೆ ಮಾತಾಡಲಿಕ್ಕೆ. ಎಷ್ಟು ಪ್ರಮಾಣಗಳು, ಎಷ್ಟು ಪುರಾಣಗಳು, ಎಷ್ಟು ಇತಿಹಾಸಗಳು, ಎಷ್ಟು ಜನರ ಅನುಭವ. ಅಂಥದನ್ನು ಅಲ್ಲಗಳೆದರೆ ಸಹನೆ ಮಾಡೋದಿಲ್ಲ. ಆ ದೇವರಿಂದ ಅಷ್ಟು ಉಪಕಾರವನ್ನು ಪಡೆದಂಥವುಗಳು. ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯಾ ಕಿಮಪಿ ತನ್ಮಹೈಶ್ವರ್ಯಂ ಲೀಲಾಜನಿತ ಜಗತಃ ಖಂಡಪರುಷೋ. ಖಂಡಪರುಷೋ ವಿಷ್ಣು. ಮಹೈಶ್ವರ್ಯಂ ಲೀಲಾಜನಿತ ಜಗತಃ ಖಂಡಪರುಷೋ ಶ್ರುತೀನಾಂ ಸರ್ವಸ್ವಂ ಸುಕೃತಮಥ ಮೂರ್ತಂ ಸುಮನಸಾಂ ಸುಧಾ ಸೌಂದರ್ಯಂತೆ ಸಲಿಲಮಸಿವಂ ನಶ್ಯಮಯತು. ಇದನ್ನು ಸುಳ್ಳು ಅಂದರೆ ಹೇಗೆ? ಅಂತಹ ದೊಡ್ಡ ಸೌಭಾಗ್ಯವನ್ನು ದೇವರು ಜಗತ್ತಿಗೆ ಕೊಟ್ಟಿದ್ದಾನೆ. ಒಂದು ಗಂಗೆ, ಒಂದು ಮೇರು, ಒಂದು ಹಿಮಾಲಯ, ಒಂದು ಸೂರ್ಯ, ಒಂದು ಚಂದ್ರ. ಯಾವುದನ್ನು ಸುಳ್ಳು ಅಂತೀರಿ? ಹಾಗಾಗಿ ಪರಮಾತ್ಮ ಮಾಡಿ ಸತ್ಯಸ್ಸೋ ಅಸ್ಯ ಮಹಿಮಾ, ದೇವರು ಮಾಡಿದ ಸೃಷ್ಟಿ ಇದು ಪರಮಸತ್ಯ ಅಂತ ತಿಳಿದರೆ ಇದೇ ಕಲ್ಪವೃಕ್ಷ, ಇದೇ ಕಾಮಧೇನುಗಳು ಎಲ್ಲವನ್ನೂ ಕೊಡ್ತವೆ. ಅಂಥೇಳೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಸತ್ಯಧರ್ಮರಥಾಯ ಚ, ಸತ್ಯಧರ್ಮರಥಾಯ ಚ ಅಂದರೆ ಜಗತ್ತೆಲ್ಲ ಸತ್ಯ. ಆ ಜಗತ್ತೆಲ್ಲ ಸತ್ಯ ಅನ್ನುವುದನ್ನು ಅವರು ಸಮರ್ಥನೆ ಮಾಡಿದರಲ್ಲ. ಆ ಜಗತ್ತು ಸತ್ಯ, ಜಗತ್ತನ್ನು ನಿರ್ಮಾಣ ಮಾಡಿದ ಭಗವಂತನ ಮಹಿಮೆ ಸತ್ಯ ಅನ್ನುವುದನ್ನು ಅವರು ಹೇಳಿದ್ದಕ್ಕೆ ಕಲ್ಪವೃಕ್ಷರಾಗುವಂತೆ, ಕಾಮಧೇನುಗಳಾಗುವಂತೆ ದೇವರು ಅವರಿಗೆ ಅನುಗ್ರಹ ಮಾಡಿದ. ಯಾಕೆ ಅಂದರೆ ಕಲ್ಪವೃಕ್ಷ ಕಾಮಧೇನುಗಳು ಜಗತ್ತು ಸತ್ಯ ಅಂತಂದವರನ್ನು ಉದ್ಧಾರ ಮಾಡುತ್ತವೆ. ಜಗತ್ತು ಅಸತ್ಯ ಅಂತ ಹೇಳಿದರೆ ಅವುಗಳು ನರಕಕ್ಕೆ ಕಳಿಸ್ತವೆ ಅಂತಂದರೆ ಅದನ್ನೇ ಸಮರ್ಥನೆ ಮಾಡಿದ್ದಾರೆ ತಮ್ಮ ಇಡೀ ಜೀವನದಲ್ಲಿ ರಾಯರು ಅನ್ನೋದಕ್ಕೆ. ಹಾಗಾದರೆ ಕಲ್ಪವೃಕ್ಷ ಕಾಮಧೇನುಗಳಾಗುವಂತೆ ನಿಮಗೆ ಅನುಗ್ರಹ ಮಾಡುತ್ತೇವೆ ಅಂತ ಭಗವಂತ ಅವರನ್ನು ಆ ರೀತಿ ಅನುಗ್ರಹ ಮಾಡಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ದಿವೌಕಸಾಂ ಪಾರಿಜಾತಸ್ತರುಶ್ಚ ತಥೈವ ಸಾಕ್ಷಾತ್ ಸುರಭಿರ್ನಿಶೇಷಃ ಬಭೂವ ತತ್ ಕೌಸ್ತುಭಂ ಲೋಕಸಾರಂ. ಸುರಭಿ ಕಾಮಧೇನು ಸಾಕ್ಷಾತ್ ಸುರಭಿ ಅಂತಾರೆ ಶ್ರೀಮದಾಚಾರ್ಯರು. ವ್ಯಾಖ್ಯಾನಕಾರರು ಬರೀತಾರೆ ಕಾಮಧೇನು ಅಂತ ಬಹಳ ಹೆಸರು ಮುಂದೆ ಎಲ್ಲದಕ್ಕೂ ಬಂದು. ನಂದಿನಿ ಅವಳನ್ನು ಕಾಮಧೇನು ಅಂತ ವ್ಯವಹಾರ ಮಾಡಿದ್ದಾರೆ. ಅವಳಲ್ಲ, ಮೂಲ ತಾಯಿ ಕಾಮಧೇನು, ಅವಳು ಸಾಕ್ಷಾತ್ ಸುರಭಿ. ಆ ಸಮುದ್ರ ಮಥನ ಕಾಲದಲ್ಲಿ ಅವತಾರ ಮಾಡಿದ್ದು. ಆ ಸುರಭಿಯ ಕೆಚ್ಚಲಿನಿಂದ ಬಂದ ಹಾಲು ತುಂಬಿಯೇ ಕ್ಷೀರಸಾಗರವಾಗಿದೆ ಅಂತ ವರ್ಣನೆ ಮಾಡುತ್ತಾರೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ. ಯತ್ರಾಸ್ತೆ ಸುರಭಿರ್ಮಾತಾ ಗವಾಂ ಅಮೃತ ಸಂಭವ ಕ್ಷರಂತಿ ಸತತಂ ಕ್ಷೀರಂ ಪೃಥಿವೀಸಾರ ಸಂಭವಂ ಷಣ್ಣಾಂ ರಸಾನಾಂ ಸಾರೇಣ ರಸಮೇಕಂ ಅನುತ್ತಮಂ ಅಮೃತೇನಾಭಿತೃಪ್ತಸ್ಯ ಸಾರಮುದ್ಗಿರತಃ ಪುರ ಯಸ್ಯಾಹ ಕ್ಷೀರಸ್ಯ ಧಾರಾಯಾಹ ನಿಪತಂತ್ಯಾಹ ಮಹೀತಲೆ ಹೃದಃ ಕೃತಃ ಕ್ಷೀರನಿಧಿ ಪವಿತ್ರಂ ಪರಮುಚ್ಯತೆ. ಇದರ ಅರ್ಥ ಮೊದಲು ಇರಲಿಲ್ಲ ಸಮುದ್ರ ಅಂತ ಅರ್ಥ ಅಲ್ಲ, ವಿಶೇಷವಾಗಿ ಆ ಸಮುದ್ರದಲ್ಲಿ ಕ್ಷೀರವನ್ನು ತುಂಬಿದವಳು ಅಂತ. ಪ್ರಿಯವ್ರತ ಮಹಾರಾಜನಿಂದ ಸಪ್ತದ್ವೀಪ ಸಪ್ತ ಸಾಗರಗಳು ವಿಸ್ತೃತವಾದವು ಅಂತನ್ನುವಂತೆ ವಿಶೇಷವಾಗಿ ಈ ಸುರಭಿ ಸಮುದ್ರವನ್ನು ತುಂಬುತ್ತಾಳೆ ಅಂತ ಮಹಾಭಾರತ ವರ್ಣನೆ ಮಾಡುತ್ತದೆ. ಅಂತಹ ಸುರಭಿ ಅಲ್ಲಿ ಹುಟ್ಟಿದ್ದಾಳೆ. ಚಂದ್ರನ ಅವತಾರ ಆಗಿದೆ. ಕೌಸ್ತುಭಂ ಲೋಕಸಾರಂ, ಜೀವೋತ್ತಮರಾದ ಬ್ರಹ್ಮದೇವರ ಅಧಿಷ್ಠಾನವಾದದ್ದು ಕೌಸ್ತುಭಮಣಿ. ಬ್ರಹ್ಮದೇವರು ಕೌಸ್ತುಭಮಣಿಗೆ ಅಭಿಮಾನಿಗಳು. ಚೂಡಾಮಣಿಗೆ ಮುಖ್ಯ ಪ್ರಾಣದೇವರು, ಕೌಸ್ತುಭಕ್ಕೆ ಬ್ರಹ್ಮದೇವರು, ಶಾರಂಗ ಧನುಸ್ಸಿಗೆ ಸರಸ್ವತಿ, ಪಂಚಬಾಣಗಳಿಗೆ ಮುಖ್ಯ ಪ್ರಾಣದೇವರು ಪಂಚರೂಪದಿಂದ ಅಭಿಮಾನಿಗಳಾಗಿದ್ದಾರೆ. ಈ ಎಲ್ಲ ಆಯುಧಗಳನ್ನು ಪರಮಾತ್ಮ ಧಾರಣ ಮಾಡಿದ್ದಾನೆ. ಕೌಸ್ತುಭಂ ಲೋಕಸಾರಂ, ಕೌಸ್ತುಭ ಇದು ಆಭರಣ ಅಲಂಕಾರ, ಅದಕ್ಕೆ ಬ್ರಹ್ಮದೇವರು ಅಭಿಮಾನಿಗಳು. ಆಮೇಲೆ
ಮುಂದೆ ಮಹಾಲಕ್ಷ್ಮೀ ದೇವಿಯ ಅವತಾರವನ್ನು ತಿಳಿಸ್ತಾರೆ. ಅಥೇಂದಿರಾ ಯದ್ಯಪಿ ನಿತ್ಯ ದೇಹ ಬಭೂವ ತತ್ರ ಪರಯಾ ಸ್ವತನ್ಮಾ. ಅನಾದಿ ನಿತ್ಯವಾದಂತಹ ಶರೀರವುಳ್ಳ ಮಹಾಲಕ್ಷ್ಮೀ ದೇವಿಗೆ ಜನ್ಮವೇ ಇಲ್ಲ. ಕಾಮಾದಿತರತ್ರ ತತ್ರ ಛಾಯತನಾದಿಭ್ಯ, ತನ್ನ ಇಚ್ಛೆಯಿಂದಲೇ ಪರಮಾತ್ಮನ ಆದೇಶದಂತೆ ಅವತಾರ ಮಾಡಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿ ಅವತಾರ ಮಾಡಿದ್ದೇ ತಡ ಸ್ವಯಂವರವನ್ನು ಮಾಡಿ ಪರಮಾತ್ಮನ ಕೊರಳಿಗೆ ಮಾಲೆಯನ್ನು ಹಾಕಿದ್ದಾಳೆ ಎಂಬ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಸಾಕ್ಷಾತ್ ಧನ್ವಂತರಿ ರೂಪದಿಂದ ಭಗವಂತ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲುಂ ಕಲಶಂಚಾಪರೇಣ ಪ್ರಗೃಹ್ಯ ತಸ್ಮಾನ್ ನಿರಗಾತ್ ಸಮುದ್ರಾತ್ ಧನ್ವಂತರಿರ್ನಾಮ ಹರಿನ್ಮಣಿದ್ಯುತಿ. ಪರಮಾತ್ಮ ಹೇಗೆ ಅವತಾರ ಮಾಡಿದ ಅಂದರೆ ಹರಿನ್ಮಣಿದ್ಯುತಿ, ಇಂದ್ರನೀಲಮಣಿಯಂತೆ ಪರಮಾತ್ಮನ ಕಾಂತಿ, ನೀಲಮೇಘಶ್ಯಾಮನಾಗಿ ಅವತಾರ ಮಾಡಿದ್ದಾನೆ. ತನ್ನ ಬಲಗೈಯಿಂದ ಸುಧಾ ಕಮಂಡಲು, ಎಡಗೈಯಿಂದ ಸುಧಾ ಕಲಶ ಎರಡನ್ನು ಧಾರಣ ಮಾಡಿದ್ದಾನೆ. ಕಮಂಡಲು ಅಂದರೆ ಬಡಿಸುವುದಕ್ಕೆ ಬೇಕಾದ ಕಮಂಡಲು, ಕಲಶ ಅಂದರೆ ಕೊಡ. ಆ ಶ್ರೇಷ್ಠವಾದ ಸುಧಾಪೂರ್ಣವಾದ ಕಲಶವನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಆ ಕಲಶದಿಂದ ಈ ಕಮಂಡಲುವಿಗೆ ಅದನ್ನು ಬಡಿಸಿಕೊಂಡು ಅದರಿಂದ ಬಡಿಸ್ಬೇಕೆಲ್ಲರಿಗೆ. ಹಾಗೆ ಎರಡನ್ನು, ಒಂದು ಕಡೆಗೆ ಕಲಶ, ಒಂದು ಕಡೆಗೆ ಕಮಂಡಲು. ಬಲಗೈಯಲ್ಲಿ ಪರಮಾತ್ಮ ಕಮಂಡಲು, ಎಡಗೈಯಲ್ಲಿ ಕಲಶವನ್ನು ಹಿಡಿದುಕೊಂಡು ಪ್ರಾದುರ್ಭೂತನಾಗಿದ್ದಾನೆ. ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ಧ್ಯಾನ ಶ್ಲೋಕದಲ್ಲಿ ಹೇಳುವಾಗ ಒಂದು ಕೈಯಲ್ಲಿ ಜ್ಞಾನಮುದ್ರ, ಇನ್ನೊಂದು ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದಿದ್ದಾನೆ ಅಂತ. ಆ ಪರಮಾತ್ಮನ ಆ ರೀತಿಯ ರೂಪವೂ ಇದೆ. ಧನ್ವಂತರಿ ಜ್ಞಾನಮುದ್ರ ಹಾಗೂ ಅಮೃತ ಕಲಶ, ಜ್ಞಾನದಿಂದ ಅಮೃತತ್ವವನ್ನು, ಮೋಕ್ಷವನ್ನು ಕೊಡ್ತೇನೆ ಅಂತ ಸೂಚನೆ ಮಾಡುವ ರೀತಿಯಲ್ಲಿ ಜ್ಞಾನಮುದ್ರ ಹಾಗೂ ಅಮೃತ ಕಲಶವನ್ನು ಹಿಡಿದ ಪರಮಾತ್ಮನ ಒಂದು ರೂಪವೂ ಉಂಟು. ಒಂದು ಕೈಯಲ್ಲಿ ಕಮಂಡಲು, ಒಂದು ಕೈಯಲ್ಲಿ ಕಲಶ ಹಿಡಿದಂತಹ ರೂಪವೂ ಉಂಟು. ಎರಡೂ ರೂಪಗಳನ್ನು ನಾವು ತಿಳಿಯಬೇಕು. ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ, ಪರಮಾತ್ಮ ಈ ಸಮುದ್ರ ಮಥನ ಕಾಲದಲ್ಲಿ ಧನ್ವಂತರಿಯಾಗಿ ಸಮುದ್ರದಿಂದ ಅವತಾರ ಮಾಡಿದ್ವೊಂದು, ಆ ಚಂದ್ರವಂಶದಲ್ಲಿ ದೀರ್ಘತಪಸ್ ಎಂಬಂತಹ ರಾಜನಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ. ಕ್ಷತ್ರವೃದ್ಧ, ಸುಹೋತ್ರ, ಅವನ ಮಗ ಕಾಶ್ಯ, ಕಾಶ್ಯನ ಮಗ ಕಾಶಿ, ಕಾಶಿಯ ಮಗ ಸುರಾಷ್ಟ್ರ, ಸುರಾಷ್ಟ್ರನ ಮಗ ದೀರ್ಘತಪಸ್, ದೀರ್ಘತಪಸ್ಸಿನ ಮಗ ಧನ್ವಂತರಿ ಅಂತ ಅವತಾರ ಮಾಡುತ್ತಾನೆ. ಆ ದೀರ್ಘತಪಸ್ಸಿನ ಮಗನಾದ ಧನ್ವಂತರಿ ಏನು ಅವತಾರ ಮಾಡುತ್ತಾನಲ್ಲ, ಅದರ ವರ್ಣನೆಯನ್ನು ತಂತ್ರಸಾರ ಸಂಗ್ರಹದಲ್ಲಿ ಮಾಡಿದ್ದಾರೆ. ಜ್ಞಾನಮುದ್ರ ಹಾಗೂ ಸುಧಾಕಲಶವನ್ನು ಧಾರಣೆ ಮಾಡಿ ಆಯುರ್ವೇದ ಪ್ರವರ್ತಕನಾದವನು ಅಂತ. ಇಲ್ಲಿ ಈ ಸಮುದ್ರ ಮಥನ ಕಾಲದಲ್ಲಿ ಅವತಾರ ಮಾಡಿದ ಪರಮಾತ್ಮ ಈ ರೀತಿ ಸುಧಾ ಕಮಂಡಲು ಹಾಗೂ ಸುಧಾ ಕಲಶವನ್ನು ಧಾರಣೆ ಮಾಡಿದ್ದಾನೆ ಅಂತ ಒಂದು ಅಭಿಪ್ರಾಯವನ್ನು ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ. ಪರಮಾತ್ಮ ಎಲ್ಲ ಅವತಾರಗಳಲ್ಲಿಯೂ ಎಲ್ಲ ಭಂಗಿಗಳನ್ನು ತೋರಿಸ್ತಾನೆ ಅಂತ ಚಿಂತನೆ ಮಾಡುವುದರಲ್ಲಿಯೂ ತೊಂದರೆ ಇಲ್ಲ. ಅಲ್ಲಿ ಹೇಳಿದ್ದು ಚಂದ್ರೌಹ ಕಾಂತಿಂ, ಒಳ್ಳೆ ಚಂದ್ರನಂತಹ ಶುಭ್ರವಾದ ಕಾಂತಿ ಇದೆ ಅಂತ. ಇಲ್ಲಿ ನೀಲಮೇಘಶ್ಯಾಮನಾಗಿದ್ದಾನೆ, ಇಂದ್ರನೀಲಮಣಿಯಂತೆ ಪರಮಾತ್ಮನ ಕಾಂತಿ ಇದೆ ಅಂತ. ಅದಕ್ಕೆ ತಾಮ್ರಪರ್ಣಿ ಆಚಾರ್ಯರಂತಾರೆ, ಭಗವಂತನ ಅದ್ಭುತವಾದ ಶಕ್ತಿ. ಅವನು ಇಂದ್ರನೀಲಮಣಿಯಂತಿದ್ದರೂ ಚಂದ್ರನ ಕಾಂತಿಯನ್ನು ಎಲ್ಲ ಕಡೆಗೆ ಹರಡಿಸುವ ಸಾಮರ್ಥ್ಯ ಅವನಿಗಿತ್ತು ಅಂತ. ಕೆಲವು ವ್ಯಾಖ್ಯಾನಕಾರರು ಆ ರಾಜಕುಲದಲ್ಲಿ ಅವತಾರ ಮಾಡಿದಾಗ ಚಂದ್ರನಂತೆ ಕಾಂತಿ, ಈಗ ಇಂದ್ರನೀಲ ಮಣಿಯಂತೆ ಕಾಂತಿ ಅಂತ. ಅದಕ್ಕೆ ತಾಮ್ರಪರ್ಣಿ ಆಚಾರ್ಯರಂತಾರೆ, ಶ್ಯಾಮಾವದಾತೆ ಜಗದೇಕ ಸಾರೆ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ. ಅಲ್ಲೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಂದೇ ರಾಮರೂಪಕ್ಕೆ ಶ್ಯಾಮನೂ ಹೌದು, ಅನಂತ ಚಂದ್ರರನ್ನು ಮೀರಿದ ಕಾಂತಿ ಇದೆ ಅಂತ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ. ಹಾಗಾದರೆ ಅಚಿಂತ್ಯದ್ಭುತ ಶಕ್ತಿಯಿಂದ ಪರಮಾತ್ಮ ನೀಲಮೇಘಶ್ಯಾಮನಾದರೂ ಅನಂತ ಚಂದ್ರರನ್ನು ಮೀರಿಸುವ ಕಾಂತಿಯನ್ನು ಪಡೆದುಕೊಂಡ ಆಯುರ್ವೇದ ಪ್ರವರ್ತಕನಾದ, ಆರೋಗ್ಯಪ್ರದನಾದ, ಶುದ್ಧ ಜ್ಞಾನಪ್ರದನಾದ, ರೋಗಗಳ ಮೂಲವಾದ ಧನ್ವ ಪಾಪಗಳನ್ನು ಕಳೆಯುವ ಧನ್ವಂತರಿ ಅವತಾರ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಧನ್ವಂತರಿಯ ಸ್ಮರಣದಿಂದ ಎಲ್ಲ ರೋಗಗಳ ಪರಿಹಾರ ಆಗಿ ಉತ್ತಮವಾದಂತಹ ಆರೋಗ್ಯ ಹಾಗೂ ಜ್ಞಾನ ಎರಡನ್ನೂ ಪರಮಾತ್ಮ ಕೊಡ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಲು ವಾರು
ధన్వంతరి అనే శబ్దానికి అర్థం చెప్పేటప్పుడు ధన్వం పాపం తారయతి ఇది ధన్వంతరి అంటారు. రోగములకు మూలమైనటువంటి కారణము పాపము. ఈనాడు మందులను ఇస్తారు. ఎలా ఇస్తారంటే ఆ రోగముల సిమ్టమ్స్ ఉంటాయి కదా, చిహ్నములు, ఆ చిహ్నముల పరిహారం కోసం మందులను ఇస్తారు. రోగం నష్టమైపోయింది, పరిహారమైంది అని సంతోషిస్తాము. రోగం పరిహారమై ఉండదు, రోగం ఉంటుంది లోపల. ఆ రోగము యొక్క సిమ్టమ్స్ పోయి ఉంటుంది. అది చాలా డేంజర్. అది సిమ్టమ్స్ ఉంటే రోగం ఉంది అని జాగ్రత్తగా ఉంటాడు. సిమ్టమ్స్ లేకపోతే ఏమి లేదు అని హాయిగా ఉంటాడు, చనిపోతాడంతే. అందుచేత సిమ్టమ్స్ పోయేటట్టు చేయకూడదు, రోగం పోయేటట్టు చేయాలి. అది ఆయుర్వేదం చేస్తుంది. అంతేకాదు, దానికి మూలమేమి, రోగానికి మూలమేమి? పాపము. ఆ పాపం నశించిపోతే రోగం పూర్ణంగా నష్టమవుతుంది అని ధన్వం పాపం తారయతి ఇది ధన్వంతరి. ఆ పాపాన్నే నశింపచేసి ఆ పాపంతో వచ్చే రోగములను కూడా పరిహరించే మహానుభావుడు ధన్వంతరి. ఆ అర్థాన్ని మనస్సులో తలుచుకొని ధన్వంతరి 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 అంటూ ఉంటే మన పాపములు రోగములు నష్టమైపోతాయి అని శాస్త్రం చెప్తూ ఉంది. అటువంటి ధన్వంతరి అనుగ్రహం అందరికీ కావాలి అని ప్రార్థిద్దాము. హరయే నమః. శ్రీకృష్ణ. ಪರಿಚಯದ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ 7 ಜನ 6 ಜನ 4 ಜನ ಹೀಗೆ ಪಾಠಕ್ಕೆ ಬರ್ತಾರೆ. ಮಕ್ಕಳಿಗೆ ಸಂಧ್ಯಾವಂದನವನ್ನು ಕಲಿಸಿಕೊಡಬೇಕು ಅಂತ ಅಪೇಕ್ಷೆ. ಸಂಧ್ಯಾಹೀನ ಅಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು. ಸಂಧ್ಯಾವಂದನ ಮಾಡದೇ ಇದ್ದರೆ ಯಾವ ಸತ್ಕರ್ಮಗಳನ್ನು ಮಾಡುವ ಅಧಿಕಾರವೂ ಇರೋದಿಲ್ಲ, ಬ್ರಾಹ್ಮಣ್ಯವೇ ಇರೋದಿಲ್ಲ. ಅಂತಹ ಅವಶ್ಯಕವಾದ ಸಂಧ್ಯಾವಂದನವನ್ನು ಮಾಡಿಸಬೇಕು ಅಂದರೆ ಆ ಸಂಧ್ಯಾವಂದನವನ್ನು ಕಲಿಸುವ ಆಚಾರ್ಯರು ತಾವೇ ಕನ್ನಡಿ ಮುಂದೆ ಕುಳಿತು ತಮಗೆ ತಾವೇ ಪಾಠ ಹೇಳಿಕೊಳ್ಳುವಂತಹ ಸಂದರ್ಭ ಬಂದಿದೆ. ಇಷ್ಟು ಜನರಿಗೆ ಉಪನಯನವಾಗಿರುತ್ತದೆ. ನಿಮ್ಮ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ, ಪರಿಚಯದವರಿರ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಸಂಧ್ಯಾವಂದನದ ಪಾಠ, 8 ಗಂಟೆಗೆ ಸರ್ವಮೂಲದ ಪಾಠಗಳಿಗೆ ಅವಶ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. 37 ಗ್ರಂಥಗಳನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ಒಂದು 37 ಸಂಖ್ಯೆಯ ಜನರು ಇಂತಹ ಭಾಗ್ಯನಗರದೊಳಗಿಲ್ಲ ಅಂದರೆ ಬಹಳ ಕಷ್ಟ. ಅವಶ್ಯವಾಗಿ ಬಂದು ಗ್ರಂಥಗಳ ಪರಿಚಯ ಜಿಜ್ಞಾಸೆಯಿಂದ ಮಾಡಿಕೊಂಡು ಸಂಧ್ಯಾವಂದನವನ್ನು ಮಕ್ಕಳಿಗೆ ಕಲಿಸಿ ನೀವೆಲ್ಲ ಅದರ ಸಾರ್ಥಕತೆಯನ್ನು ಪಡೆಯಬೇಕು. ಅದರಂತೆ ದಾಸ ಸಾಹಿತ್ಯದ ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ. ಅದರಲ್ಲಿಯೂ ಭಾಗವಹಿಸಿ ದಾಸ ಸಾಹಿತ್ಯವನ್ನು ಕೇಳಿ ಆನಂದಪಟ್ಟು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ